वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವೋನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯವೆ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ನಚಿಕೇತ ಯಮಧರ್ಮರಾಜನಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿರ್ತಾನೆ. ನನಗೆ ಪರಮ ಸತ್ಯ, ಅದರ ಬಗ್ಗೆ ಜ್ಞಾನ ಬೇಕು, ಅದೊಂದನ್ನು ಬಿಟ್ಟು ನನಗೆ ನಿನ್ನಿಂದ ಇನ್ನೇನು ಬೇಡ. 3 ವರಗಳನ್ನು ಕೊಡ್ತೀನಿ ಅಂತ ಹೇಳಿದ್ಯಾ, 2 ವರಗಳನ್ನು ಕೊಟ್ಟಾಗಿದೆ, ಈಗ 3ನೇ ವರ ನೀನು ಕೊಡೋದಾದರೆ ನನಗೆ ಈ ನಿಜವಾದ ಸತ್ಯ ಯಾವ ಸತ್ಯ? ಅದು ಮನುಷ್ಯನ ದೇಹದಲ್ಲಿ ಆ ದೇಹ ಬದುಕಿರುವವರೆಗೆ ಅಲ್ಲಿದ್ದಂತಹ ಅದು ನಂತರದಲ್ಲಿ, ಮರಣದ ನಂತರದಲ್ಲಿ ಏನಾಯಿತು ಅದರ ಬಗ್ಗೆ ನನಗೆ ರಹಸ್ಯ, ಆ ಒಂದು ರಹಸ್ಯ ಜ್ಞಾನದ ಬಗ್ಗೆ ವಿಚಾರವನ್ನು ನೀನು ತಿಳಿಸ್ಕೊಡ್ಬೇಕು, ನನಗೆ ಅದರ ಬಗ್ಗೆ ಜ್ಞಾನವನ್ನು ಕೊಡು ಅಂತ ಕೇಳಿರ್ತಾನೆ. ಯಮಧರ್ಮರಾಜ ಬಹಳ ಸಂತೋಷದಿಂದ ನಚಿಕೇತನಂತಹ ಒಬ್ಬ ಶಿಷ್ಯ ನನಗೆ ಸಿಕ್ಕಿರೋದ್ರಿಂದ, ಮತ್ತು ನಚಿಕೇತ ಸಾಮಾನ್ಯನಲ್ಲ, ಅವನೊಬ್ಬ ಯೋಗ್ಯ ವಿದ್ಯಾರ್ಥಿ, ಅವನಲ್ಲಿ ಇಂತಹ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಸಕಲ ಯೋಗ್ಯತೆಗಳು ಕೂಡ ಅವನು ಸಂಪಾದನೆ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನೊಬ್ಬ ಉತ್ತಮ ವಿದ್ಯಾರ್ಥಿ. ಅದರಿಂದ ಅವನು ಹೇಳ್ತಾನೆ, ಬಹಳ ಸಂತೋಷದಿಂದ ಯಮಧರ್ಮರಾಜ ಹೇಳ್ತಾನೆ, ನೀನು ಯಾವುದರ ಬಗ್ಗೆ ಜ್ಞಾನ ಬೇಕು ಅಂತ ನೀನು ಕೇಳ್ಕೊತಾ ಇದೆಯಾ, ಅದನ್ನು ನಾನು ನಿನಗೆ ತಿಳಿಸ್ಕೊಡ್ತೀನಿ. ನೀ ಏನು ಕೇಳ್ತಾ ಇದೆಯಾ ಆ ಒಂದು ಪರಮ ರಹಸ್ಯ, ದಟ್ ಪರಮ ರಹಸ್ಯ, ಅದನ್ನು ಓಂ ಅಂತ ಕರೀತಾರೆ. ನಾನೀಗ ನಿನಗೆ ಆ ಓಂ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನು ತಿಳಿಸ್ತೀನಿ. ಐ ವಿಲ್ ಟೀಚ್ ಯು ಇನ್ ಡೀಟೇಲ್ ಅಬೌಟ್ ವಾಟ್ ಈಸ್ ಓಂ. ಮತ್ತು ಇಲ್ಲಿ ಯಮಧರ್ಮರಾಜ ಹೇಳ್ತಾನೆ, ದಿಸ್ ಓಂ, ಓಂ ಅನ್ನುವಂತಹದ್ದು ಪರಮಾತ್ಮನ, ಅದು ಪರಂಧಾಮ, ದಿ ಅಬೋರ್ಡ್ ಅಂತ ನಾವೇನು ಹೇಳ್ತೀವಿ, ಅದೊಂದು ಸನ್ನಿಧಾನ. ಪರಮಾತ್ಮ ಎಲ್ಲಿದ್ದಾನೆ ಅಂತ ನಾವೇನು ಹೇಳ್ತೀವಿ, ದಟ್ ಪ್ಲೇಸ್, ಆ ಒಂದು ಧಾಮ, ದಟ್ ಈಸ್ ಓಂ. ಮತ್ತು ಓಂ ಅಂತ ಹೇಳಿದಾಗ ಅದನ್ನು ಪರಂಧಾಮ ಅಂತ ಹೇಳ್ತಾರೆ, ಸನ್ನಿಧಾನ ಅಂತ ಹೇಳ್ತಾರೆ, ಕ್ಷೇತ್ರ ಅಂತ ಹೇಳ್ತಾರೆ, ಭಗವಂತ ಅಂತ ಹೇಳ್ತಾರೆ, ಪರಮಾತ್ಮ ಅಂತ ಕರೀತಾರೆ. ಅಷ್ಟು ಮಾತ್ರ ಅಲ್ಲ, ದಿನನಿತ್ಯದಲ್ಲಿ ನಾವು ಏನು ದೇವರು ಅಂತ ಹೇಳ್ತೀವಿ, ಆ ದೇವರು ಈಸ್ ಅಗೇನ್ ಓಂ. ಮತ್ತು ಓಂ ಅಂತ ಹೇಳಿದಾಗ ಆ ಓಂ ಅನ್ನುವಂತಹದ್ದು ಒಂದು ಸಂಕೇತ, ಅದೊಂದು ಸಿಂಬಲ್. ಓಂ ಅನ್ನುವಂತಹದ್ದು ಒಂದು ಶಬ್ದ, ಓಂ ಅನ್ನುವಂತಹದ್ದು ಒಂದು ಸೌಂಡ್. ಹೀಗೆ ಓಂ ಅನ್ನುವಂತಹದ್ದು ಅನೇಕ ಬೇರೆ ಬೇರೆ ಅರ್ಥಗಳನ್ನು ಹೊಂದಿರುವಂತಹದ್ದು. ಈಗ ನಿನಗೆ ಅದರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೀನು ಆತ್ಮಜ್ಞಾನದ ಬಗ್ಗೆ ಪ್ರಶ್ನೆಯನ್ನು ಮಾಡಿದೀಯಾ, ಈಗ ನಾನು ನಿನಗೆ ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವೇದಗಳಲ್ಲಿ ನಾವು ಸಾಕಷ್ಟು ಸಾವಿರಾರು ಮಂತ್ರಗಳನ್ನು ನಾವು ನೋಡ್ತೀವಿ. ವೇದಗಳು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರುವಂತಹದ್ದು ಅಲ್ಲಿ ಇರುವಂತಹ ಅನೇಕ ಸಾವಿರಾರು ಮಂತ್ರಗಳನ್ನು ನಾವು ನೋಡ್ತೀವಿ. ಓಂ ಅನ್ನುವಂತಹದ್ದು
ಅದನ್ನು ಶಬ್ದ, ಸಂಕೇತ, ಪರಮಾತ್ಮ ಅಂತ ಹೇಳಿದ್ರು ಕೂಡ ಓಂ ಅನ್ನುವಂತಹದ್ದು ಕೂಡ ಒಂದು ಮಂತ್ರ. ಹೀಗೆ ಓಂ ಅಂತಂದರೆ ಅದನ್ನು ದೇವರು, ಭಗವಂತ, ಸಿಂಬಲ್ಲು, ಸೌಂಡ್ ಹೀಗೆಲ್ಲ ಹೇಳಿ ಓಂ ಅನ್ನುವಂತಹದ್ದೇ ಒಂದು ಮಂತ್ರ. ಅದು ವೇದ ಮಂತ್ರಗಳನ್ನು ಹೇಳಬೇಕಾದ್ರೆ ಯಾವುದೇ ಮಂತ್ರವನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅಲ್ಲಿ ಓಂ ಅನ್ನುವಂತಹದ್ದನ್ನು ಸೇರಿಸಿ ಆ ನಂತರದಲ್ಲಿ ಮಂತ್ರದ ಉಚ್ಚಾರಣೆಯನ್ನು ನಾವು ಮಾಡ್ತೀವಿ. ಓಂ ಅನ್ನುವಂತಹದ್ದೇ ಒಂದು ಮಂತ್ರ. ಜೊತೆಗೆ ಮತ್ತೊಂದು ಮಂತ್ರವನ್ನು ನಾವು ಉಚ್ಚಾರಣೆ ಮಾಡಬೇಕಾದ್ರೆ, ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭಕ್ಕೆ ಮುಂಚೆ ಅಲ್ಲೂ ಕೂಡ ಓಂ ಅನ್ನುವಂತಹದ್ದನ್ನು ಹೇಳ್ತೀವಿ. ಪಂಚಾಕ್ಷರಿ ಮಂತ್ರ ಅಂತ, ನಮಃ ಶಿವಾಯ ಅಂತ ಹೇಳ್ತೀವಿ. ಆ ನಮಃ ಶಿವಾಯ ಹೇಳಬೇಕಾದ್ರೆ ಅದಕ್ಕೆ ಮುಂಚೆ ಪ್ರಾರಂಭದಲ್ಲಿ ಓಂ ಅನ್ನುವಂತಹದ್ದನ್ನು ಸೇರಿಸಿ ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ನಮೋ ಭಗವತೆ ವಾಸುದೇವಾಯ ಅನ್ನುವಂತಹ ಮತ್ತೊಂದು ಮಂತ್ರವನ್ನು ನಾವು ಹೇಳಬೇಕಾದ್ರೆ ಆ ಮಂತ್ರವನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಅಲ್ಲೂ ಕೂಡ ಓಂ ಅನ್ನುವಂತಹದ್ದನ್ನು ಸೇರಿಸಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ತೀವಿ. ಹೀಗೆ ಪ್ರತಿ ಮಂತ್ರದ ಪ್ರಾರಂಭದ ಮುಂಚಿನಲ್ಲಿ ಈ ಓಂ ಅನ್ನುವಂತಹದ್ದನ್ನು ಹೇಳಿ ಮಂತ್ರವನ್ನು ನಾವು ಪ್ರಾರಂಭ ಮಾಡ್ತೀವಿ. ಓಂ ಅನ್ನುವಂತಹದ್ದು ಮಂತ್ರ ಮತ್ತು ವೇದಗಳಲ್ಲೂ ಕೂಡ ಅನೇಕ ಮಂತ್ರಗಳಿದೆ. ಹೀಗೆ ಮಂತ್ರವನ್ನು ಪಠಣ ಮಾಡಬೇಕು ಅಂತಂದಾಗ ಪ್ರಾರಂಭದಲ್ಲಿ ಓಂ ಅನ್ನುವಂತಹದ್ದನ್ನು ಹೇಳಿ ಆ ನಂತರದಲ್ಲಿ ಮತ್ತೊಂದು ಮಂತ್ರವನ್ನು ನಾವು ಪಠಣ ಮಾಡ್ತೀವಿ. ಯಾಕೆ ಹೀಗೆ? ಯಾವುದೇ ಮಂತ್ರವನ್ನು ನಾವು ಹೇಳಬೇಕು ಅಂತಂದಾಗ ಅದಕ್ಕೆ ಮುಂಚಿತವಾಗಿ ಓಂ ಅನ್ನುವಂತಹದ್ದನ್ನು ಹೇಳ್ತೀವಲ್ಲ, ಈ ಓಂ ಅನ್ನುವಂತಹದ್ದು ಏನು ಮಾಡುತ್ತೆ ಹಾಗಾದರೆ? ವಾಟ್ ಈಸ್ ದಿ ಪವರ್ ಆಫ್ ಓಂ? ಓಂ ಅನ್ನುವಂತಹದ್ದು ಎಲ್ಲವೂ ಆಗಿದೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಓಂ ಅಂತಂದರೆ ಅದು ಭಗವಂತ, ಓಂ ಅಂತಂದರೆ ಪರಮಾತ್ಮ, ಓಂ ಅಂತಂದರೆ ಪರಂಧಾಮ, ಮತ್ತು ಓಂ ಅನ್ನುವಂತಹದ್ದು ದೇವರು. ಹೀಗೆ ಓಂ ಅಂತಂದರೆ ಅದು ಎಲ್ಲವೂ ಆಗಿರುತ್ತೆ ಅಂತ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಇಲ್ಲಿ ಪ್ರತಿ ಒಂದು ಮಂತ್ರ, ಯಾವುದೇ ಒಂದು ಮಂತ್ರವನ್ನು ನಾವು ಪಠಣ ಮಾಡಬೇಕು ಅಂತಂದಾಗ ಮುಂಚಿತವಾಗಿ ಓಂ ಅನ್ನುವಂತಹದ್ದನ್ನು ಸೇರಿಸ್ತೀವಲ್ಲ, ಆ ಓಂನ ಶಕ್ತಿ ಏನು ಏನು ಹಾಗಾದರೆ? ಈ ಒಂದು ಪ್ರಶ್ನೆ ಬರುತ್ತೆ. ಈಗ ಓಂ ನಮಃ ಶಿವಾಯ ಅಂತ ನಾವು ಹೇಳಿದಾಗ ಶಿವನನ್ನು ಆರಾಧನೆ ಮಾಡುವಂತಹ ಶಿವನ ಭಕ್ತರುಗಳು ಈ ಓಂ ನಮಃ ಶಿವಾಯ ಹೇಳುವ ಮೂಲಕ ಕೈಲಾಸವನ್ನು ಹೋಗಿ ತಲುಪಬೇಕು. ಸೊ ಕೈಲಾಸವನ್ನು ಹೋಗಿ ತಲುಪಬೇಕು ಅಂತಂದರೆ ಓಂ ನಮಃ ಶಿವಾಯ ಅನ್ನುವಂತಹದ್ದನ್ನು ಹೇಳಿದಾಗ ದಿಸ್ ಓಂ ಅನ್ನುವಂತಹದ್ದು ಇಟ್ ವಿಲ್ ಟೇಕ್ ಅಸ್ ಟು ದಿ ಕೈಲಾಸ. ಅದೇ ರೀತಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಅಂತ ಹೇಳಿದಾಗ ಇದೇ ಓಂ ಅನ್ನುವಂತಹದ್ದು ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದರೆ ಈ ಓಂ ಅನ್ನುವಂತಹದ್ದಕ್ಕೆ ಅಷ್ಟೊಂದು ಶಕ್ತಿ ಇದೆಯಲ್ಲ, ಮತ್ತು ಓಂ ಅನ್ನುವಂತಹದ್ದೇ ಒಂದು ಮಂತ್ರ ಅಂತ ಹೇಳಿದಾಗ ನಾನು ಬೇರೆ ಯಾವ ಮಂತ್ರವನ್ನು ಹೇಳೋದಿಲ್ಲ. ಓಂ ನಮಃ ಶಿವಾಯ ಅಂತ ಹೇಳೋದಿಲ್ಲ, ಅಥವಾ ಓಂ ನಮೋ ನಾರಾಯಣ ಅಂತಲೂ ಹೇಳೋದಿಲ್ಲ. ನಾನು ಕೇವಲ ಓಂ ಅನ್ನುವಂತಹ ಆ ಮಂತ್ರವನ್ನು ಮಾತ್ರ ನಾನು ಪಠಣ ಮಾಡ್ತೀನಿ, ಬೇರೆ ಇನ್ಯಾವುದು ನಾನು ಮಾಡೋದಿಲ್ಲ. ಯಾಕೆ ಅಂತಂದರೆ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿರುತ್ತೆ ಅಂತಂದ ಮೇಲೆ ನನಗೆ ಓಂ ನಮಃ ಶಿವಾಯ ಯಾಕೆ ಬೇಕು, ಅಥವಾ ಓಂ ನಮೋ ನಾರಾಯಣಾಯ ಯಾಕೆ ಬೇಕು? ಕೇವಲ ಓಂ ಅನ್ನುವಂತಹ ಅದೊಂದು ಮಂತ್ರವನ್ನು ನಾನು ಪಠಣ ಮಾಡಿದ್ರೆ ಈ ಓಂ ಅನ್ನುವಂತಹದ್ದು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ? ಓಂ ನಮಃ ಶಿವಾಯ ಅಂತ ಹೇಳಿದಾಗ ಈ ಓಂಗೆ ಎಂತಹ ಶಕ್ತಿ ಇದೆ ಅಂತಂದರೆ ಅದು ನನ್ನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೆ. ಓಂ ನಮೋ ನಾರಾಯಣಾಯ ಅಂತ ಹೇಳಿದಾಗ ಅದು ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ನಾನು ಆ ರೀತಿ ಏನು ಹೇಳೋದಿಲ್ಲ, ಕೇವಲ ಓಂ ಅನ್ನುವಂತಹದ್ದನ್ನು ಮಾತ್ರ ನಾನು ಪಠಣ ಮಾಡ್ತೀನಿ ಅಂತಂದಾಗ ಓಂ ಅನ್ನುವಂತಹದ್ದು ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಎನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಕೇವಲ ಓಂ ಅನ್ನುವಂತಹ ಒಂದು ಮಂತ್ರವನ್ನು ಬಹಳ ಶ್ರದ್ಧೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ ನಾವು ಪಠಣ ಮಾಡಿದ್ರೆ ಓಂ ಅನ್ನುವಂತಹದ್ದು ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ. ಹೀಗೆ ಹೇಳಿದಾಗ ಹಾಗಾದರೆ ವೇದಾಂತ ಈ ಓಂಗೆ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ? ಓಂ ನಮಃ ಶಿವಾಯ ಹೇಳಿದಾಗ ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೆ,
ಓಂ ನಮೋ ನಾರಾಯಣಾಯ ಹೇಳಿದಾಗ ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ. ಕೇವಲ ಓಂ ಅಂತ ಹೇಳಿದಾಗ ಅದು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಅಂತಂದ್ರೆ ಏನು ಅರ್ಥ ಇದು ಅಂದರೆ ವೇದಾಂತ ಆ ರೀತಿ ಗೊಂದಲವನ್ನು ಇಲ್ಲಿ ಹೇಳ್ತಾ ಇಲ್ಲ. ಕೇವಲ ಓಂ ಅನ್ನುವಂತಹ ಒಂದು ಮಂತ್ರವನ್ನು ಬಹಳ ಭಕ್ತಿಯಿಂದ, ಶ್ರದ್ಧೆಯಿಂದ, ನಂಬಿಕೆಯಿಂದ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿದೆ ಅಂತಂದಾಗ ಕೇವಲ ಆ ಓಂ ನಾಮದ ಪಠಣ ನಮ್ಮ ಬಳಿಗೆ ಕರ್ಕೊಂಡು ಹೋಗುತ್ತೆ. ನಾವು ಅನೇಕರಿಗೆ ನಾವು ಯಾರು ಅನ್ನುವಂತಹ ಒಂದು ಸತ್ಯವೇ ನಮಗೆ ಗೊತ್ತಿಲ್ಲ. ನಾವು ಸತ್ಸಂಗಕ್ಕೆ ಬರ್ತೀವಿ, ಒಬ್ಬ ಗುರು ಹೇಳ್ತಾನೆ, ಮೊದಲು ನಾನು ಯಾರು ಅನ್ನುವಂತಹದ್ದನ್ನು ನೀನು ತಿಳ್ಕೋ ಅಂತ ಒಬ್ಬ ಗುರು ಹೇಳ್ತಾನೆ. ಸತ್ಸಂಗದಲ್ಲಿ ಪ್ರಾರಂಭದಲ್ಲಿ ವೇದಾಂತ ಅಂತ ಹೇಳಿದಾಗ ನೋ ಹೂ ಯಾರ್, ನೀನು ಯಾರು ಅನ್ನುವಂತಹದ್ದನ್ನು ತಿಳ್ಕೋ. ನೀನು ದೇಹ ಅಲ್ಲ, ನೀನು ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ, ನೀನು ಇದ್ಯಾವುದೂ ಅಲ್ಲ. ದೇಹ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ, ಅವೆಲ್ಲವುಗಳಿಗಿಂತ ಬೇರೆ ಆಗಿರುವಂತಹವನು ನೀನು ಅಂತ ಹೇಳಿದಾಗ ಆ ನಾನು ಅನ್ನುವಂತಹದ್ದನ್ನು ನಾನು ಎಲ್ಲಿ ನೋಡ್ಕೋಬಹುದು? ನಾನು ಈ ದೇಹವಲ್ಲ, ನಾನು ಈ ಮನಸ್ಸಲ್ಲ, ನಾನು ಈ ಬುದ್ಧಿ ಅಲ್ಲ ಅಂತಂದಾಗ ನಾನು ಹಾಗಾದರೆ ಎಲ್ಲಿರ್ತೀನಿ, ನನ್ನ ಅಸ್ತಿತ್ವ ಏನು ಅನ್ನುವಂತಹ ಪ್ರಶ್ನೆ ಬಂದಾಗ ಒಬ್ಬ ಗುರು ಹೇಳ್ತಾನೆ, ಇವೆಲ್ಲವುಗಳಿಗಿಂತ ಬೇರೆಯಾಗಿರುವಂತಹವನು ನೀನು, ಅದು ಯಾವುದು ನೀನಲ್ಲ. ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹದ್ದು ನಿನಗೆ ಸಿಕ್ಕಿರುವಂತಹ ಉಪಾಧಿಗಳು, ಅವೆಲ್ಲ ಹೊದಿಕೆಗಳು, ಅದ್ಯಾವುದು ನೀನಲ್ಲ. ಆ ಹೊದಿಕೆಗಳನ್ನೆಲ್ಲ ನೀನು ತೆಗೆದುಹಾಕು. ದೇಹ ಅನ್ನೋ ಹೊದಿಕೆಯನ್ನು ಪಕ್ಕಕ್ಕಿಡು, ಮನಸ್ಸು ಅನ್ನುವಂತಹ ಹೊದಿಕೆಯನ್ನು ಪಕ್ಕಕ್ಕಿಡು, ಬುದ್ಧಿ ಎನ್ನುವಂತಹ ಹೊದಿಕೆಯನ್ನು ಪಕ್ಕಕ್ಕಿಡು. ಆಗ ಎಲ್ಲ ಹೊದಿಕೆಗಳು ಬೇರೆ ಬೇರೆ ಆದಾಗ ಅಲ್ಲಿ ಏನಿರುತ್ತೆ, ಏನಿರೋದಕ್ಕೆ ಸಾಧ್ಯ ಅದು ನೀನು ಅಂತ ಹೇಳಿದಾಗ ಏನೊಂದು ಅರ್ಥ ಆಗೋದಿಲ್ಲ. ಹಾಗಾದರೆ ನಾನು ಯಾರು ಅನ್ನುವಂತಹ ಪ್ರಶ್ನೆ ಮತ್ತೆ ಮತ್ತೆ ನಮ್ಮನ್ನು ಕಾಡುತ್ತೆ. ಇಲ್ಲಿ ಓಂ ಅನ್ನುವಂತಹ ಒಂದು ಮಂತ್ರವನ್ನು ಬಹಳ ಶ್ರದ್ಧೆಯಿಂದ, ಬಹಳ ಭಕ್ತಿಯಿಂದ ಆ ಓಂ ನಾಮವನ್ನು ನಾವು ಜಪ ಮಾಡಿದಾಗ ಈ ಓಂ ಅನ್ನುವಂತಹದ್ದು ನಮ್ಮನ್ನು ನಮ್ಮ ಬಳಿಯೇ ಕರ್ಕೊಂಡು ಹೋಗುತ್ತೆ. ನಮ್ಮ ಬಳಿ ಅಂತಂದರೆ ಯಾವುದು? ನಾನು ಈ ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯೂ ಅಲ್ಲ, ಇವೆಲ್ಲವುಗಳಿಗಿಂತ ಬೇರೆಯಾದ ನಾನು ನನ್ನನ್ನು ಕಂಡುಕೋಬೇಕು ಅಂತಂದರೆ ನನ್ನ ಸ್ವರೂಪದ ಬಗ್ಗೆ ನನಗೆ ಜ್ಞಾನ ಬೇಕು. ನಾನು ನಿಜವಾಗ್ಲೂ ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕಾದ್ರೆ ದಿಸ್ ಓಂ ನಾಮ ವಿಲ್ ಟೇಕ್ ಯು ದೇರ್. ಓಂ ನಮಃ ಶಿವಾಯ ಅಂತಂದಾಗ ಹೇಗೆ ಅದು ನಿನ್ನನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗುತ್ತೆ, ಓಂ ನಮೋ ನಾರಾಯಣಾಯ ಅಂತ ಹೇಳಿದಾಗ ಹೇಗೆ ಅದು ನಿನ್ನನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುತ್ತೆ, ಅದೇ ರೀತಿಯಲ್ಲಿ ಕೇವಲ ಓಂ ನಾಮ ಅನ್ನುವಂತಹ ಒಂದು ಜಪ ನಿನ್ನ ಬಳಿಗೆ ಕರ್ಕೊಂಡು ಹೋಗುತ್ತೆ ಅಂತ ವೇದಾಂತ ಹೇಳುತ್ತೆ. ಇದೇ ಉಪನಿಷತ್ನಲ್ಲಿ ಆತ್ಮ ಅನ್ನುವಂತಹವನು ಎಲ್ಲಿದ್ದಾನೆ ಅಂತ ಹೇಳಿದಾಗ ಹೀ ಈಸ್ ಇನ್ ದಿ ಹಾರ್ಟ್ ಕೇವ್, ಹೃದಯದ ಗುಹೆಯಲ್ಲಿ ಆತ್ಮ ಇದ್ದಾನೆ ಅಂತ ಇಲ್ಲಿ ಉಪನಿಷತ್ನಲ್ಲಿ ಹೇಳಿದೆ. ನಮಗೆ ಹೃದಯ ಅಂದ ತಕ್ಷಣ ನಮ್ಮ ಕಲ್ಪನೆಗೆ ಬರುವಂತಹದ್ದು ದೇಹದ ಒಂದು ಭಾಗ. ದೇಹದ ಒಂದು ಭಾಗದಲ್ಲಿ ಭಗವಂತ ಇದ್ದಾನೆ ಅಂತಂದ್ರೆ ಭಗವಂತ ಆ ದೇಹದ ಭಾಗದಲ್ಲಿ ಕೂತ್ಕೊಂಡು ಏನು ಮಾಡ್ತಾನೆ? ಹೃದಯ ಅನ್ನುವಂತಹದ್ದು ಲೌಕಿಕ ದೃಷ್ಟಿಯಿಂದ ದೇಹದ ಒಂದು ಭಾಗ. ವೇದಾಂತದ ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅಥವಾ ಸಂಸ್ಕೃತದಲ್ಲಿ ಹೃದಯ ಅನ್ನುವಂತಹದ್ದು ಹೃದಯ ಅನ್ನುವಂತಹ ಧಾತು ಪದದಿಂದ ಬಂದಿರುವಂತಹದ್ದು. ಸೊ ವೇದಾಂತದ ದೃಷ್ಟಿಯಲ್ಲಿ ಹೃದಯ ಅನ್ನುವಂತಹದ್ದು ಯಾವ ಜಾಗದಲ್ಲಿ ನನಗೆ ನಾನು ಅನ್ನುವಂತಹ ಪ್ರಜ್ಞೆ ನನ್ನಲ್ಲಿ ಹುಟ್ಟತ್ತೆ, ದಟ್ ಈಸ್ ಕಾಲ್ಡ್ ದಿ ಹೃದಯ. ಸೊ ಎಲ್ಲಿ ನನಗೆ ನಾನು ಅನ್ನುವಂತಹದ್ದು ತಿಳ್ಕೊತೀನಿ, ಇದು ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈಗ ಊಟ ಮಾಡ್ತಾ ಕೂತಿರ್ತೀವಿ, ಯಾರೋ ಬರ್ತಾರೆ, ದೂರದಲ್ಲಿ ಇರ್ತಾರೆ, ನಾ ಏನು ಮಾಡ್ತಾ ಇದ್ದೀನಿ ಗೊತ್ತಾಗೋದಿಲ್ಲ, ಅವ್ರು ಅಲ್ಲಿಂದನೇ ಕೇಳ್ತಾರೆ ಏನು ಮಾಡ್ತಾ ಇದೀಯಾ ಅಂತ. ಆಗ ನಾವು ಅವ್ರಿಗೆ ಏನು ಉತ್ತರ ಕೊಡ್ತೀವಿ? ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಆಕ್ಚುಯಲ್ ಆಗಿ ಇಲ್ಲಿ ಊಟ ಮಾಡ್ತಾ ಇರುವಂತಹದ್ದು ದೇಹ ಆಹಾರವನ್ನು ಸ್ವೀಕರಿಸ್ತಾ ಇದೆ. ಆದರೆ ದೇಹ ಆಹಾರವನ್ನು ಸ್ವೀಕರಿಸ್ತಾ ಇದ್ದಾಗ ದೇಹ ಮಾಡ್ತಾ ಇರುವಂತಹ ಊಟ ಮಾಡ್ತಾ ಇರುವಂತಹ ಆ ಒಂದು ಕರ್ಮದ ಹಿಂದೆ
ನಾನು ಅನ್ನುವಂತಹದ್ದನ್ನು ಸೇರಿಸಿ ನಾನು ಊಟವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ದೇಹ ಮಾಡುವಂತಹ ಕರ್ಮವನ್ನು ನಾನು ಮಾಡ್ತಾ ಇರುವಂತಹ ಕರ್ಮ ಅಂತ ತಿಳ್ಕೊತೀನಿ. ಸೊ ನೀನು ಏನು ಮಾಡ್ತಾ ಇದೆಯಾ ಅಂತಂದಾಗ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಹೇಗೆ ನನಗೆ ಗೊತ್ತಾಯಿತು ಅಂತಂದರೆ, ಊಟ ಮಾಡ್ತಾ ಇರುವಂತಹದ್ದು ನಾನು ಅನ್ನುವಂತಹದ್ದು ನನಗೆ ಆ ನಾನು ಅನ್ನುವಂತಹ ಪ್ರಜ್ಞೆ ನನ್ನಲ್ಲಿ ಎಲ್ಲಿ ಹುಟ್ಟಿತು ಅಂತಂದರೆ ಹೃದಯದ ಗುಹೆಯಲ್ಲಿ ಅದು ಹುಟ್ಟಿದೆ. ನಾವು ಕನ್ನಡಿ ನೋಡಿಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅಥವಾ ಯಾರನ್ನೋ ಒಬ್ಬರನ್ನ ನಾವು ಕೇಳಬೇಕಾಗಿಲ್ಲ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂತ. ಸೊ ನಾನು ಊಟ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಬಿಕಾಸ್ ಆಫ್ ದಿ ಅಜ್ಞಾನ ದೇಹ ಮಾಡ್ತಾ ಇರುವಂತಹ ಒಂದು ಕರ್ಮವನ್ನು, ದೇಹ ಮಾಡ್ತಾ ಇರುವಂತಹ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ದೇಹದ ಕಾರ್ಯಕ್ರಮವನ್ನು ನನ್ನ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಈ ನಾನು ಅನ್ನುವಂತಹದ್ದು ಹೇಗೆ ನನಗೆ ತಿಳಿಯಿತು? ಊಟ ಮಾಡ್ತಾ ಇರುವಂತಹದ್ದು ನಾನೇ ಅನ್ನುವಂತಹದ್ದು ಹೇಗೆ ತಿಳಿಯಿತು? ಯಾರು ಹೇಳಿಕೊಡ್ಲಿಲ್ಲ, ಕನ್ನಡಿಯನ್ನು ನೋಡಲಿಲ್ಲ, ಬೇರೆ ಯಾರೋ ಬಂದು ಹೇಳಲಿಲ್ಲ ನೀನು ಊಟ ಮಾಡ್ತಾ ಇದೆಯಾ ಅಂತ. ಅದು ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ ಆ ಒಂದು ಪ್ರಜ್ಞೆ, ನನ್ನಲ್ಲಿರುವಂತಹ ಒಂದು ಪ್ರಜ್ಞೆ ನನಗೆ ತಿಳಿಸ್ಕೊಡ್ತು ಊಟ ಮಾಡ್ತಾ ಇರುವಂತಹದ್ದು ನಾನು. ಸೊ ಆ ಪ್ರಜ್ಞೆ ನನಗೆ ಎಲ್ಲಿ ಎಚ್ಚರವನ್ನು ಕೊಡ್ತು ಅಂತಂದರೆ ನನ್ನ ಅಂತರಂಗದ ಒಂದು ಕೂಗು ನನ್ನನ್ನು ಎಚ್ಚರಿಸಿ ನೀನು ಮಾಡ್ತಾ ಇರುವಂತಹದ್ದು ಊಟ. ಸೊ ದಟ್ ಪ್ಲೇಸ್ ಈಸ್ ಕಾಲ್ಡ್ ದಿ ಹೃದಯದ ಗುಹೆ. ಸೊ ಹೃದಯದ ಗುಹೆಯಲ್ಲಿ ಭಗವಂತ ಇದ್ದಾನೆ, ಆತ್ಮ ಇದ್ದಾನೆ ಅಂತ ವೇದಾಂತ ಹೇಳಿದಾಗ, ಆ ಹೃದಯದ ಗುಹೆಯಲ್ಲಿ ಕೇವಲ ಅಂತರಂಗದ ಒಂದು ಕೂಗು ನನ್ನನ್ನು ಎಚ್ಚರಿಸ್ತು ಅಂತಂದಾಗ ಅದು ನನ್ನ ಎಚ್ಚರಕ್ಕೆ ಬಂತೆ ಅಷ್ಟೇ ಹೊತ್ತು ನಾನು ಅದನ್ನು ನನ್ನ ಈ ಕಣ್ಣುಗಳಿಂದ ನೋಡಲಿಲ್ಲ. ಯಾಕೆಂತಂದರೆ ನನ್ನ ಒಳಗಡೆ ಹೋಗುವಂತಹ ಒಂದು ಕ್ರಮ ನನಗೆ ಗೊತ್ತಿಲ್ಲ. ಹೊರ ಪ್ರಪಂಚದಲ್ಲಿ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಯಾವುದನ್ನೋ ನೋಡ್ತೀನಿ, ಯಾವ ಊರಿಗೆ ಬೇಕಾದರೂ ನಾನು ಹೋಗ್ತೀನಿ. ಹೇಗೆ ಹೋಗ್ತೀನಿ? ಕಣ್ಣುಗಳಿದೆ, ಯಾರನ್ನೋ ಕೇಳ್ತೀನಿ, ಮಾರ್ಗವನ್ನು ತೋರಿಸ್ತಾರೆ, ಬಸ್ಸಲ್ಲಿ ಹೋಗ್ತೀನಿ, ನಡ್ಕೊಂಡು ಹೋಗ್ತೀನಿ, ಫ್ಲೈಟಲ್ಲಿ ಹೋಗ್ತೀನಿ. ಇದೆಲ್ಲ ಹೊರ ಪ್ರಪಂಚದಲ್ಲಿ ನಡೆಯುವಂತಹದ್ದು. ಹೊರ ಪ್ರಪಂಚದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೇಗೆ ಬೇಕಾದರೂ ಹೋಗಬಹುದು. ಆದರೆ ನನ್ನೊಳಗೆ ನಾನು ಹೋಗಬೇಕು ಅಂತಂದಾಗ ಅಲ್ಲಿ ದೆರ್ ಈಸ್ ನೋ ಫ್ಲೈಟ್, ದೆರ್ ಈಸ್ ನೋ ಬಸ್. ಅಲ್ಲಿ ಹೇಗೆ ಹೋಗಬೇಕು ಅಂತಂದರೆ, ನನ್ನೊಳಗಡೆ ನಾನು ಹೋಗಬೇಕು ಅಂತಂದರೆ ಈ ಯಾವ ಇಂದ್ರಿಯಗಳು ಕೂಡ ನನ್ನನ್ನು ನನ್ನ ಒಳಗಡೆ ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ. ನನ್ನ ಒಳಗಡೆ ನಾನು ಹೋಗಬೇಕು ಅಂತಂದರೆ ನಾನು ಅನ್ನುವಂತಹದ್ದು ಅದು ಎಲ್ಲಿ ಹುಟ್ಟುತ್ತಾ ಇದೆ ಅನ್ನುವಂತಹದ್ದನ್ನ ಇಂದ್ರಿಯಗಳ ಸಪೋರ್ಟ್ ಇಲ್ಲದೆ ಕೇವಲ ಪ್ರಜ್ಞೆಯ ಮೂಲಕ ನನ್ನ ಅರಿವಿಗೆ ತಂದುಕೊಳ್ಳುವಂತಹದ್ದು. ಇಟ್ ಈಸ್ ಟು ಬಿ ರಿಯಲೈಸ್ಡ್. ಸೊ ಇಲ್ಲಿ ಓಂ ನಾಮದ ಜಪ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅಂತಂದರೆ, ಯಾವುದನ್ನು ನನ್ನ ಇಂದ್ರಿಯಗಳು ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ, ಯಾವ ಜಾಗಕ್ಕೆ ನನ್ನನ್ನು ನನ್ನ ಹೆತ್ತವರು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ, ಯಾವ ಜಾಗಕ್ಕೆ ನನ್ನನ್ನು ನನ್ನ ಗುರುಗಳು ಕೂಡ ಕರ್ಕೊಂಡು ಹೋಗೋದಿಲ್ಲ. ಗುರು ಕೂಡ ಒಂದು ಮಾರ್ಗವನ್ನು ತೋರಿಸ್ತಾನೆ, ನೀನು ಈ ಮಾರ್ಗದಲ್ಲಿ ಹೆಜ್ಜೆ ಹಾಕಬೇಕು ಅಂತ. ಆದರೆ ಹೆಜ್ಜೆ ಹಾಕಿ ಅಲ್ಲಿ ಹೋಗಿ ಅದನ್ನು ತಿಳ್ಕೋಬೇಕಾಗಿರುವಂತಹದ್ದು ಕೇವಲ ನಾನು ಮಾತ್ರ. ಸೊ ಯಾರಿಗೂ ಕರ್ಕೊಂಡು ಹೋಗಕ್ಕೆ ಆಗದೇ ಇರುವಂತಹ ಈ ಒಂದು ನನ್ನ ಸ್ವರೂಪ ಜ್ಞಾನದ ಜಾಗ, ಅಂತರಂಗದ ಆ ಹೃದಯದ ಗುಹೆಗೆ ಯಾರು ಕರ್ಕೊಂಡು ಹೋಗ್ತಾರೆ ಅಂತಂದರೆ ದಿಸ್ ಓಂ ನಾಮ. ಸೊ ನಚಿಕೇತನ ಪ್ರಶ್ನೆ ಏನು ಅಂತಂದರೆ, ಯಾವ ಒಂದು ಪರಮ ರಹಸ್ಯದ ಬಗ್ಗೆ, ಆತ್ಮಜ್ಞಾನದ ಬಗ್ಗೆ ಇಚ್ಛೆಯನ್ನು ಹೊಂದಿದ್ದಾನೆ, ಅಂತಹ ಆತ್ಮಜ್ಞಾನಕ್ಕೆ ಮೂಲ ಯಾವುದು ಅಂತಂದರೆ ಇಟ್ ಈಸ್ ಕಾಲ್ಡ್ ಓಂ. ಇದನ್ನೇ ಯಮಧರ್ಮರಾಜ ಹೇಳ್ತಾ ಇದ್ದಾನೆ. ಸೊ ಈ ಓಂ ಅನ್ನುವಂತಹದ್ದು ನನ್ನನ್ನು ನನ್ನ ಸ್ವರೂಪದ ನೆಲೆಗೆ ಕರ್ಕೊಂಡು ಹೋಗುತ್ತೆ. ಇಟ್ ವಿಲ್ ಟೇಕ್ ಮೀ ಟು ಮೈ ಸೆಲ್ಫ್. ನನ್ನನ್ನು ನನ್ನ ಬಳಿಗೆ ಅದು ಕರ್ಕೊಂಡು ಹೋಗುತ್ತೆ. ಸಾಮಾನ್ಯವಾಗಿ ಮನುಷ್ಯ ಅಂತಂದಾಗ ಅವನ ಮುಖ್ಯ ಉದ್ದೇಶ
ಎಸ್ಪೆಷಲಿ ಸ್ಪಿರಿಚುಯಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಆಧ್ಯಾತ್ಮದ ಸಾಧನೆಯನ್ನು ಮಾಡ್ತಾ ಇರುವಂತಹ ಯಾವುದೇ ಸಾಧಕನಾಗಲಿ ಅವನ ಮುಖ್ಯ ಉದ್ದೇಶ ಏನು ಅಂತಂದರೆ, ಇವತ್ತಲ್ಲ ನಾಳೆ ಹೇಗಾದರೂ ಕಷ್ಟಪಟ್ಟು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ ಎಲ್ಲ ರೀತಿ ಆಧ್ಯಾತ್ಮವನ್ನು ಓದಿ ವೇದಾಂತ ಎಲ್ಲವನ್ನು ತಿಳ್ಕೊಂಡು ಎಷ್ಟು ದಿನ ಬೇಕಾದರೂ ಆಗಲಿ ನನಗೆ ಆತ್ಮನ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂತಹದ್ದು ಪ್ರತಿಯೊಬ್ಬ ಸಾಧಕನ ಬಹಳ ದೊಡ್ಡ ಉದ್ದೇಶವಾಗಿರುತ್ತೆ. ನಾವು ಯಾಕೆ ಸತ್ಸಂಗಕ್ಕೆ ಹೋಗ್ತೀವಿ, ನಾವು ಯಾಕೆ ಪೂಜೆಗೆ ಹೋಗ್ತೀವಿ, ನಾವು ಯಾಕೆ ಒಂದು ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಅಂತಂದರೆ, ಅಲ್ಲಿ ಏನೋ ಅಲ್ಲೊಬ್ಬ ದೇವರಿದ್ದಾನೆ, ಅಲ್ಲಿ ನಾನು ಹೋಗಿ ಅಲ್ಲಿ ಪೂಜೆ ನೋಡ್ಕೊಂಡು ಬರ್ತೀನಿ, ತುಂಬ ಶಕ್ತಿಯುತವಾದ ದೇವತೆ, ಈ ರೀತಿ ನಾವು ನೂರಾರು ಕಲ್ಪನೆಗಳನ್ನು ಇಟ್ಕೊಂಡಿದ್ರು ಕೂಡ ನಮ್ಮ ಮುಖ್ಯವಾದ ಉದ್ದೇಶ ನನಗೆ ಆತ್ಮನ ದರ್ಶನ ಆಗಬೇಕು, ಸಾಕ್ಷಾತ್ಕಾರ ಆಗಬೇಕು. ಸೊ ಯಾವುದೇ ಒಬ್ಬ ಸಾಧಕ ನಾನು ಸಾಧನೆಯಲ್ಲಿ ತೊಡಗಿದ್ದೀನಿ, ಐ ಆಮ್ ಪ್ರಾಕ್ಟೀಸಿಂಗ್ ದಿ ಸ್ಪಿರಿಚುಯಾಲಿಟಿ ಅಂತಂದಾಗ ಆ ಸಾಧಕನ ಮುಖ್ಯ ಉದ್ದೇಶ ಏನು ಅಂತಂದರೆ ಆತ್ಮನ ಸಾಕ್ಷಾತ್ಕಾರವನ್ನು ಮಾಡ್ಕೋಬೇಕು. ಸೊ ಹೀಗೆ ಒಬ್ಬ ಸಾಧಕನ ಈ ಅತೀ ಮುಖ್ಯವಾದ ಉದ್ದೇಶ ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅನ್ನುವಂತಹ ಬಯಕೆಯನ್ನು ಇಟ್ಕೊಂಡಿರುವಂತಹ ಸಾಧಕನಿಗೆ ಅವನ ಆ ಉದ್ದೇಶವನ್ನು ಈ ಓಂ ಅನ್ನುವಂತಹದ್ದು ಅವನಿಗೆ ಸಿಗೋ ಹಾಗೆ ಮಾಡುತ್ತೆ. ದಿಸ್ ಓಂ ವಿಲ್ ಡೂ ದಿಸ್ ವರ್ಕ್ ಫಾರ್ ಎ ಸಾಧಕ. ಸೊ ಹೀಗೆ ಓಂ ಅನ್ನುವಂತಹದ್ದು ಇಟ್ ಈಸ್ ವೆರಿ ಪವರ್ಫುಲ್. ಅದು ಒಂದು ಶಬ್ದ, ಇಟ್ ಈಸ್ ಎ ಸೌಂಡ್. ಓಂ ಅನ್ನುವಂತಹದ್ದನ್ನು ಎಲ್ಲರೂ ಬರೆದಿದ್ದಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ಗುರುತಿಸ್ತೀವಿ, ಅದು ಓಂ ಚಿಹ್ನೆ ಅಂತ ಹೇಳ್ತೀವಿ. ಸೊ ಅದೊಂದು ಚಿಹ್ನೆ ಆಗಿರಬಹುದು, ಓಂ ಅನ್ನುವಂತಹದ್ದು ಒಂದು ಸೌಂಡ್ ಆಗಿರಬಹುದು, ಓಂ ಅನ್ನುವಂತಹದ್ದು ಒಬ್ಬ ದೇವ ಆಗಿರಬಹುದು, ಓಂ ಅಂತಂದರೆ ಅದು ಭಗವಂತ ಆಗಿರಬಹುದು. ಹೀಗೆ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿರುತ್ತೆ ಅಂತ ಹೇಳಿದಾಗ ಆ ಓಂನ ಶಕ್ತಿ ಕೂಡ ಭಗವಂತನನ್ನು ಹೇಗೆ ನಾವು ಸರ್ವಶಕ್ತ ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಓಂ ಅಂತಂದರೆ ಇಟ್ ಈಸ್ ಸರ್ವಶಕ್ತ, ಇಟ್ ಈಸ್ ವೆರಿ ಪವರ್ಫುಲ್. ಸೊ ಇದು ಹೇಗೆ ಸಾಧ್ಯ? ಓಂಗೆ ಇಷ್ಟೊಂದು ಶಕ್ತಿ ಇದೆ ಎನ್ನುವಂತಹದ್ದು ಹೇಗೆ ಅರ್ಥ ಮಾಡ್ಕೋಬೇಕು? ಈಗ ಓಂಗೆ ಇಷ್ಟೊಂದು ಶಕ್ತಿ ಇದೆ, ಅದು ನನ್ನನ್ನು ನನ್ನ ಸ್ವರೂಪ ಜ್ಞಾನದ ಬಗ್ಗೆ, ನನ್ನ ಸ್ವರೂಪದ ಬಗ್ಗೆ ಅದು ನನ್ನನ್ನು ಕರ್ಕೊಂಡು ಹೋಗುತ್ತೆ, ನನ್ನ ಆತ್ಮನ ಬಳಿಗೆ ಅದು ಕರ್ಕೊಂಡು ಹೋಗುತ್ತೆ. ಅಷ್ಟೊಂದು ಶಕ್ತಿ ಇದೆ ಓಂಗೆ ಅಂತ ಹೇಳಿದಾಗ ಒಬ್ಬ ಶಿಷ್ಯ ಕೇಳ್ತಾನೆ, ಗುರು ನನಗೆ ಓಂ ಬಗ್ಗೆ ಅಷ್ಟೊಂದು ಶಕ್ತಿ ಇರುವಂತಹದ್ದನ್ನು ನೀನು ತಿಳಿಸ್ಕೊಡು ಅಂತ ಏನಾದರೂ ಒಬ್ಬ ಶಿಷ್ಯ ಗುರುವನ್ನು ಕೇಳಿದ್ರೆ, ಗುರು ಓಂನ ಶಕ್ತಿಯನ್ನು ವಿವರಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಓಂನ ಶಕ್ತಿಯನ್ನು ಕಿವಿಗಳಿಂದ ಕೇಳಿಸ್ಕೊಂಡು ನಾನು ಅರ್ಥ ಮಾಡ್ಕೋತೀನಿ ಅನ್ನುವಂತಹದ್ದು ಯಾವ ಶಿಷ್ಯನಿಗೂ ಸಾಧ್ಯ ಇಲ್ಲ. ಹಾಗಾದರೆ ಈ ಓಂನ ಶಕ್ತಿಯನ್ನು ತಿಳ್ಕೊಳ್ಳುವಂತಹದ್ದು ಹೇಗೆ? ಓಂನ ಶಕ್ತಿಯನ್ನು ತಿಳ್ಕೊಳ್ಳೋದು ಅಂತಂದರೆ ಇಟ್ ಈಸ್ ಟು ಬಿ ರಿಯಲೈಸ್ಡ್, ಅದು ನಮಗೆ ಸಾಕ್ಷಾತ್ಕಾರ ಆಗಬೇಕು. ಸೊ ಇಲ್ಲಿಯವರೆಗೆ ಓಂ ಇಷ್ಟೊಂದು ಶಕ್ತಿ, ಅದು ಹೀಗೆ ಮಾಡುತ್ತೆ, ಇಂತಹದ್ದನ್ನು ತಂದುಕೊಡುತ್ತೆ ಎನ್ನುವಂತಹದ್ದನ್ನು ಯಾಕೆ ವೇದಾಂತ ಹೇಳ್ತಾ ಇದೆ ಅಂತಂದರೆ, ನೀನು ಆ ಓಂ ಬಗ್ಗೆ ಒಂದು ಸಂಬಂಧವನ್ನು ನೀನು ಬೆಳೆಸ್ಕೋಬೇಕು, ರಿಲೇಷನ್ಶಿಪ್ ಆ ಓಂನ ಬಗ್ಗೆ ನೀನು ಬೆಳೆಸ್ಕೋಬೇಕು. ನಿನ್ನಲ್ಲಿ ಒಂದು ಭರವಸೆ ಮೂಡಬೇಕು, ಮತ್ತಷ್ಟು ಹೆಚ್ಚಿನ ಸಾಧನೆಯನ್ನು ನೀನು ಮಾಡಬೇಕು. ನಿನಗೆ ಯಾವ ಒಂದು ಉದ್ದೇಶ ಇದೆ, ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ, ಅದು ಆಗಬೇಕಾದ್ರೆ ಅದನ್ನು ತಂದುಕೊಡುವಂತಹದ್ದು ಈ ಓಂ ಅಂತ ಒಬ್ಬ ಗುರು ಹೇಳಿದಾಗ ಹೇಗೆ ನಮಗೆ ಆಸಕ್ತಿ ಕೆರಳಿ ಇವತ್ತಲ್ಲ ನಾಳೆ ನಾನು ಅದನ್ನು ಗಳಿಸ್ಕೊತೀನಿ ಅನ್ನುವಂತಹ ಹಠ ನಮ್ಮಲ್ಲಿ ಯಾಕೆ ಬರುತ್ತೆ ಅಂತಂದರೆ, ಅದು ಕೇವಲ ನನಗೆ ನಾನು ಮಾತ್ರವೇ ತಿಳ್ಕೊಳ್ಳೋವಂತಹದ್ದು. ಸೊ ಇದನ್ನು ಬೇರೆ ಇನ್ಯಾವ ರೀತಿಯಿಂದನೂ ಇದನ್ನು ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ಯಾವಾಗ ನಾವು ಬಹಳ ಶ್ರದ್ಧೆಯಿಂದ ಈ ಓಂ ಅನ್ನುವಂತಹದ್ದನ್ನು ಬಹಳ ಗಂಭೀರವಾಗಿ ಒಂದು ಉದ್ದೇಶದಿಂದ ತನ್ಮಯರಾಗಿ ಹೇಳಬೇಕು. ಹೇಗೆ ಓಂ ಅನ್ನುವಂತಹದ್ದನ್ನು ತನ್ಮಯವಾಗಿ ಹೇಳಬೇಕು ಅಂತಂದ್ರೆ ಏನರ್ಥ? ಸಾಮಾನ್ಯವಾಗಿ
ಯಾವುದೇ ಒಂದು ಶಬ್ದ ಅದು ನಮ್ಮಿಂದ ಹೊರಗಡೆ ಬರುತ್ತೆ ಅಂತಂದಾಗ ನಾವು ತಿಳ್ಕೊಂಡಿರುವಂತಹದ್ದು ಇಟ್ ಕಮ್ಸ್ ಫ್ರಮ್ ದಿ ಥ್ರೋಟ್. ಯಾವುದೇ ಒಂದು ಶಬ್ದ ನಾವು ಹೇಳಿದಾಗ ಅದು ಬಿಕಾಸ್ ಆಫ್ ಗಂಟಲಿನ ಶಕ್ತಿ. ಆ ಗಂಟಲಲ್ಲಿ ಶಕ್ತಿ ಇದ್ದಾಗ ಆ ಸೌಂಡ್ ಈಚೆ ಬರುತ್ತೆ. ಏನಾದ್ರು ಇನ್ಫೆಕ್ಷನ್ ಆಗಿ ಆ ಗಂಟ್ಲಿಗೆ ತೊಂದರೆ ಆದಾಗ ನಾವು ಮಾತಾಡೋಕ್ಕಾಗೋದಿಲ್ಲ. ಏನಾಯಿತು ಅಂತ ಕೇಳಿದಾಗ ಗಂಟ್ಲು ಕಟ್ಕೊಂಡಿದೆ ಅಂತ ಹೇಳ್ತೀವಿ. ಸೊ ನಮ್ಮೆಲ್ಲರ ಅನುಭವ ಏನು ಅಂತಂದರೆ, ಯಾವುದೇ ಒಂದು ಸೌಂಡು ನಮ್ಮಿಂದ ಹೊರಗಡೆ ಬರಬೇಕು ಅಂತಂದರೆ ಅದು ಗಂಟಲಿನಿಂದ ಅಂತ ನಾವು ತಿಳ್ಕೊಂಡಿದ್ದೀವಿ. ಲೌಕಿಕ ದೃಷ್ಟಿಯಿಂದ ಇಟ್ ಈಸ್ ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಇಲ್ಲಿ ಈ ಓಂ ಅನ್ನುವಂತಹದ್ದು ಒಂದು ಸಾಕ್ಷಾತ್ಕಾರವನ್ನೇ ಅದು ನಿನಗೆ ಕರುಣಿಸುತ್ತೆ ಅಂತ ಹೇಳಿದಾಗ, ಅಂತಹ ಓಂ ನಾಮವನ್ನು ಬಹಳ ಶ್ರದ್ಧೆಯಿಂದ ನಂಬಿಕೆಯಿಂದ ಆ ಓಂಕಾರದ ನಾಮವನ್ನು ನಾನು ಜಪ ಮಾಡಬೇಕಾದ್ರೆ ಬಹಳ ತನ್ಮಯನಾಗಿ ನಾನು ಮಾಡಬೇಕು ಅಂತಂದರೆ ಆ ತನ್ಮಯತೆಯನ್ನು ನಾನು ಗಳಿಸ್ಕೊಳ್ಳುವಂತಹದ್ದು ಹೇಗೆ? ಸೊ ಓಂ ಅಂತ ನಾವು ಆ ಓಂಕಾರವನ್ನು ನಾನು ಹೇಳ್ತೀನಿ ಅಂತಂದಾಗ ಅದು ಗಂಟಲಿನಲ್ಲಿ ಹುಟ್ಟುವಂತಹದ್ದಲ್ಲ. ನಾನು ಓಂಕಾರ ಹೇಳ್ತೀನಿ ಅಂತಂದಾಗ ಆ ಒಂದು ಉಸಿರನ್ನು ನಿಲ್ಲಿಸ್ಕೊಂಡು ಆ ಉಸಿರು ಮತ್ತು ನಮ್ಮ ನಾಭಿ ಒಂದಕ್ಕೊಂದು ಪರಸ್ಪರ ಅದು ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಸೊ ಓಂಕಾರ ಎಲ್ಲಿ ಶುರು ಆಗ್ತಾ ಇದೆ ಅಂತಂದರೆ ನಮ್ಮ ನಾಭಿಯ ಪ್ರದೇಶದಿಂದ ಸ್ಟಾರ್ಟ್ ಆಗಬೇಕು. ಆ ಓಂ ಅನ್ನುವಂತಹದ್ದು ನಾನು ಹೇಳಬೇಕಾದ್ರೆ ಅದು ಇಟ್ಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಅವರ್ ನಾಭಿ ಪ್ರದೇಶ. ನಮ್ಮ ಗಮನ ಅವಾಗ ಏನಾಗುತ್ತೆ ಅಂತಂದರೆ ಹೊರ ಪ್ರಪಂಚದಲ್ಲಿ ಇರೋದಿಲ್ಲ. ಓಂಕಾರವನ್ನು ನಾನು ತನ್ಮಯನಾಗಿ ಹೇಳ್ತಾ ಇದ್ದೀನಿ ಅಂತಂದಾಗ ನನ್ನ ಗಮನ ಸಂಪೂರ್ಣವಾಗಿ ನನ್ನ ನಾಭಿ ಪ್ರದೇಶದ ಮೇಲೆ ಇರುತ್ತೆ. ಆಗ ನನಗೆ ಗೊತ್ತಾಗುತ್ತೆ, ಓಹೋ ನಾನು ಈ ಓಂಕಾರವನ್ನು ಹೇಳಬೇಕಾದ್ರೆ ಅದು ಈ ನಾಭಿ ಪ್ರದೇಶದಿಂದ ಶುರುವಾಗಿದೆ ಅಂತ ಹೇಳಿದಾಗ ಆ ನಾಭಿ ಪ್ರದೇಶದ ಸುತ್ತ ಒಂದು ರೀತಿಯ ವೈಬ್ರೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಆ ವೈಬ್ರೇಷನ್ ಸ್ಟಾರ್ಟ್ ಆದಾಗ ನಿಧಾನವಾಗಿ ಆ ಓಂ ಅನ್ನುವಂತಹದ್ದು ನಮ್ಮ ಈ ಥ್ರೋಟ್, ಇಲ್ಲಿ ಒಂದು ಚಕ್ರ ಇದೆ, ಥ್ರೋಟ್ ಚಕ್ರ ಅಂತಲೇ ಹೇಳ್ತೀವಿ, ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಅದು ಶಬ್ದದ ಮೂಲಕ ಹೊರಬಂದು ಕೊನೆಗೆ ಆ ಓಂಕಾರದ ಕೊನೆಯ ಆ ತರಂಗ ಎಲ್ಲಿಂದ ಈಚೆ ಹೋಗಬೇಕು ಅಂತಂದರೆ ನಮ್ಮ ನೆತ್ತಿಯ ಮೂಲಕ ಈಚೆ ಹೋಗಬೇಕು. ಸೊ ಒಂದು ಓಂಕಾರವನ್ನು ನಾನು ಹೇಳ್ತಿದ್ದೀನಿ ಅಂತಂದಾಗ ದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ನಾಭಿ ಪ್ರದೇಶ, ದ ಮಿಡ್ಲ್ ಪಾಯಿಂಟ್ ಈಸ್ ದಿ ಥ್ರೋಟ್, ದ ಲಾಸ್ಟ್ ಪಾಯಿಂಟ್ ಈಸ್ ಇಟ್ ಕಮ್ಸ್ ಔಟ್ ಫ್ರಮ್ ದಿ ನೆತ್ತಿ. ಅದಕ್ಕೆ ಆ ರೀತಿಯಲ್ಲಿ ಓಂಕಾರವನ್ನು ಹೇಳಿದಾಗ ಮಾತ್ರ ಇಟ್ ಈಸ್ ಪಾಸಿಬಲ್. ಇಲ್ಲ ಓಂನ ನಾನು ಮಾಮೂಲಿ ಈಗ ನಾನು ಹೇಗೆ ಮಾತನಾಡ್ತಾ ಇದ್ದೀನಿ ಆ ರೀತಿಯಲ್ಲಿ ಕೇವಲ ಇಲ್ಲಿಂದ ಹೇಳ್ತೀನಿ ಓಂ ಅಂತಂದರೆ ಅದು ಯಾವ ರೀತಿಯಿಂದ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಓಂ ನಾಮವನ್ನು ನಾನು ಜಪ ಮಾಡ್ತಾ ಇದ್ದೀನಿ ಅಂತಂದಾಗ ಬೇರೆ ಮಂತ್ರಗಳಿಗೆ ಅಥವಾ ಪರಮಾತ್ಮ ಅಂತಂದಾಗ ಹೇಗೆ ನಾವು ನಮ್ಮನ್ನು ಅವನ ಜೊತೆ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು ಇವನು ನನ್ನ ಇಷ್ಟ ದೈವ ಅಂತ ಹೇಳ್ತೀವಿ. ಅವನು ರಾಮ ಆಗಿರ್ಬೋದು, ಕೃಷ್ಣ ಆಗಿರಬಹುದು, ಶಿವ ಆಗಿರಬಹುದು. ಆ ಮೂರ್ತಿಯನ್ನು ವಿಗ್ರಹವನ್ನು ನೋಡಿದಾಗ ಹೇಗೆ ಒಂದು ಆಪ್ಯಾಯಮಾನತೆ ಅಂತಂದರೆ ಹೀ ಈಸ್ ಮೈ ಕೃಷ್ಣ. ನಮ್ಮ ಹೃದಯನ ಮುಟ್ಕೊಂಡ್ಬಿಡ್ತೀವಿ ಕೃಷ್ಣನ ನೋಡಿದ ತಕ್ಷಣ, ರಾಮನ ನೋಡಿದ ತಕ್ಷಣ ನನ್ನ ರಾಮ, ನನ್ನ ಶಿವ ಅಂತ ನಾವು ಹೃದಯವನ್ನು ತಟ್ಕೋತೀವಿ. ಆ ಓಂ ಅನ್ನುವಂತಹದ್ದು ಕೂಡ ನಮ್ಮ ಹೃದಯದಲ್ಲೇ ಇದೆ. ಸೊ ಅದು ಮತ್ತೆ ನಮ್ಮನ್ನು ಆ ಒಂದು ಸಾಕ್ಷಾತ್ಕಾರ ನಮಗೆ ಮಾಡಬೇಕು ಅಂತಂದಾಗ ಆ ರಾಮ ಅಂತಂದಾಗ ಹೇಗೆ ಒಂದು ತನ್ಮಯತೆ ನಮ್ಮಲ್ಲಿ ಉಂಟಾಗುತ್ತೆ, ಅದೇ ರೀತಿ ಓಂಕಾರ ಆ ಒಂದು ಓಂ ನಾಮವನ್ನು ಕೂಡ ನಾವು ಅಷ್ಟೇ ತನ್ಮಯರಾಗಿ ನಾವು ಜಪವನ್ನು ಮಾಡಬೇಕು. ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್ ದಟ್ ದಿಸ್ ಓಂ ನಾಮ ವಿಲ್ ಟೇಕ್ ಅಸ್ ಟು ಅವರ್ ಸೆಲ್ಫ್. ಸೊ ಈ ಒಂದು ಓಂ ನಾಮವನ್ನು ಈ ರೀತಿ ನಾಭಿ ಪ್ರದೇಶದಿಂದ ನಾವು ಸ್ಟಾರ್ಟ್ ಮಾಡಿದಾಗ ಇಟ್ ವಿಲ್ ಕ್ರಿಯೇಟ್ ಸರ್ಟನ್ ವೈಬ್ರೇಷನ್ಸ್, ಒಂದು ರೀತಿಯ ತರಂಗಗಳು ಉಂಟಾಗುತ್ತೆ. ಫಾರ್ ಎಕ್ಸಾಂಪಲ್, ಈ ಪ್ರಾಣಾಯಾಮ ಅಂತ ಹೇಳಿದಾಗ ಪ್ರಾಣಾಯಾಮದಲ್ಲಿ ಕೂಡ ಅನೇಕ ಬೇರೆ ಬೇರೆ ವಿಧಾನಗಳಿದೆ. ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಇದೆ, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇದೆ, ಫಾಸ್ಟ್ ಬ್ರೀತಿಂಗ್ ಅಂತ ಇದೆ, ಅಂತಂದರೆ ಬಹಳ ಬೇಗ ಬೇಗ ಸ್ಪೀಡಾಗಿ ಮಾಡುವಂತಹ ಪ್ರಾಣಾಯಾಮ, ಮತ್ತು ತುಂಬ ನಿಧಾನವಾಗಿ ಮಾಡುವಂತಹದ್ದು, ಮತ್ತು
ಸಾಮಾನ್ಯವಾಗಿ ಮಾಡುವಂತಹದ್ದು ಮಿನಿಮಮ್ ಸ್ಪೀಡ್, ಮ್ಯಾಕ್ಸಿಮಮ್ ಸ್ಪೀಡ್ ಆ್ಯಂಡ್ ಮಿಡ್ಲ್ ಲೆವೆಲ್ ಸ್ಪೀಡ್. ಈ ರೀತಿಯಲ್ಲಿ ಕೂಡ ಪ್ರಾಣಾಯಾಮವನ್ನು ಮಾಡ್ತೀವಿ. ಅದೇ ರೀತಿ ಮೂಗಿನ ಹೊಳ್ಳೆಗಳಲ್ಲಿ ಈ ಒಂದು ಉಸಿರಾಟದ ಅನುಭವ ಆಗುವ ಹಾಗೆ ಕೂಡ ನಾವು ಪ್ರಾಣಾಯಾಮವನ್ನು ಮಾಡ್ತೀವಿ. ಅಂತಂದರೆ ಪ್ರಾಣಾಯಾಮ ಅಂತ ಹೇಳಿದಾಗ ಹೀಗೆ ಅನೇಕ ರೀತಿಯ ಪ್ರಾಣಾಯಾಮಗಳಿವೆ. ಪ್ರತಿ ಪ್ರಾಣಾಯಾಮ ಕೂಡ ಮುಖ್ಯವಾಗಿ ಲೌಕಿಕ ದೃಷ್ಟಿಯಿಂದ ದೇಹದ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೂ ನಮ್ಮ ಉದ್ದೇಶವನ್ನು ಅದು ಈಡೇರಿಸುತ್ತೆ. ಆದರೆ ಇಲ್ಲಿ ಓಂ ನಾಮ ಅಂತ ಹೇಳಿದಾಗ ಆ ಓಂ ನಾಮದ ವೈಬ್ರೇಷನ್ಸ್, ಆ ಓಂ ನಾಮದ ಶಕ್ತಿ, ಇವುಗಳ ಪರಿಚಯವನ್ನೇ ನಾನು ಮಾಡ್ಕೋಬೇಕು ಅಂತಂದಾಗ ಅದಕ್ಕೆ ಅಂತಲೇ ಹೇಳಿ ಒಂದು ರೀತಿಯ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ದಿ ಯೋಗಿಕ್ ಪ್ರಾಕ್ಟೀಸ್ ಆಫ್ ಭ್ರಮರಿ ಪ್ರಾಣಾಯಾಮ ಅಂತ ಕರೀತಾರೆ. ವಾಟ್ ಈಸ್ ದಿಸ್ ಭ್ರಮರಿ ಪ್ರಾಣಾಯಾಮ? ಭ್ರಮರಿ ಪ್ರಾಣಾಯಾಮ ಅಂತಂದರೆ ಅದೊಂದು ಉಸಿರಾಟದ ಕ್ರಮ. ಹೊರಗಿನಿಂದ ಉಸಿರನ್ನು ಎಳ್ಕೊಳ್ಳುವಂತಹದ್ದು, ಸ್ವಲ್ಪ ನಿಲ್ಲಿಸ್ಕೊಳ್ಳುವಂತಹದ್ದು, ಮತ್ತೆ ಉಸಿರನ್ನು ಹೊರಗಡೆ ಬಿಡುವಂತಹದ್ದು. ದಿಸ್ ಇಸ್ ಪ್ರಾಣಾಯಾಮ. ಆದರೆ ಇಲ್ಲಿ ಭ್ರಮರಿ ಪ್ರಾಣಾಯಾಮ ಅಂತಂದರೆ ಭ್ರಮರಿ ಅನ್ನುವಂತಹದ್ದು ಈಸ್ ಎ ಸ್ಯಾನ್ಸ್ಕ್ರಿಟ್ ವರ್ಡ್. ಭ್ರಮರ ಅನ್ನುವ ಪದದಿಂದ ಈ ಭ್ರಮರಿ ಅನ್ನುವಂತಹದ್ದನ್ನು ತಗೊಂಡಿರುವಂತಹದ್ದು. ಸಂಸ್ಕೃತದಲ್ಲಿ ಭ್ರಮರ ಅಂತಂದರೆ ದುಂಬಿಯನ್ನ ಭ್ರಮರ ಅಂತ ಕರೀತಾರೆ. ಇದಕ್ಕೆ ಯಾಕೆ ಭ್ರಮರಿ ಪ್ರಾಣಾಯಾಮ ಅಂತ ಕರೀತಾರೆ? ಬಿಕಾಸ್ ದುಂಬಿಯ ಆ ಒಂದು ಶಬ್ದ ಏನಂತ ಕರಿತೀವಿ, ಅದನ್ನು ಝೇಂಕಾರ ಅಂತ ಹೇಳ್ತೀವಿ. ದುಂಬಿಯಿಂದ ಹೊರಬರೋ ಅಂತಹ ಆ ಒಂದು ನಾದ, ಅದನ್ನು ಝೇಂಕಾರ ಅಂತ ಹೇಳ್ತೀವಿ. ಆ ದುಂಬಿಯ ಆ ಝೇಂಕಾರ ಅನ್ನುವಂತಹದ್ದು ಮನಸ್ಸಿಗೆ ಹೇಗೆ ಒಂದು ರೀತಿಯ ಸುಖ, ಮದವನ್ನು ಕೊಡುತ್ತೆ. ಬಿಕಾಸ್ ಆ ಸೌಂಡು, ಆ ದುಂಬಿಯ ಝೇಂಕಾರ, ಅದರ ಶಬ್ದವೇ ಆ ರೀತಿ ನಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ. ಇಲ್ಲಿ ಭ್ರಮರಿ ಪ್ರಾಣಾಯಾಮದಲ್ಲಿ ಕೂಡ ಆ ಪ್ರಾಣಾಯಾಮ ಮಾಡಬೇಕಾದ್ರೆ ಒಳಗೆ ಬಂದಂತಹ ಉಸಿರನ್ನು ಹೊರಗಡೆ ಬಿಡಬೇಕಾದ್ರೆ ಒಬ್ಬ ಯೋಗಿ ಏನು ಮಾಡ್ತಾನೆ, ದುಂಬಿಯಂತೆ ಒಂದು ಹಮ್ಮಿಂಗ್ ಸೌಂಡನ್ನು ಕ್ರಿಯೇಟ್ ಮಾಡಿ ಈಚೆ ಹಾಕ್ತಾನೆ. ಈಗ ಭ್ರಮರಿ ಪ್ರಾಣಾಯಾಮ ಅಂತಂದರೆ ಅಲ್ಲಿ ಒಬ್ಬ ಯೋಗಿ ಪ್ರಾಕ್ಟೀಸ್ ಮಾಡುವಂತಹದ್ದು ಏನು ಅಂತಂದರೆ, ಬಿಕಾಸ್ ಅವನು ಆ ಓಂಕಾರದ ಅಷ್ಟು ಶಕ್ತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಓಂ ಅಂತಂದರೆ ಏನು ಅನ್ನುವಂತಹದ್ದು ಗೊತ್ತಾಗಬೇಕು. ಸೊ ಅದನ್ನು ತಿಳ್ಕೊಳ್ಳುವಂತಹ ಒಂದು ಹಠ ಸಾಧನೆ ಇದು. ಅಲ್ಲಿ ಏನು ಮಾಡ್ತಾನೆ ಒಬ್ಬ ಯೋಗಿ, ಒಂದು ಆರಾಮವಾದ ಆಸನವನ್ನು ಆಯ್ಕೆ ಮಾಡ್ಕೊತಾನೆ. ಅಂತಂದರೆ ಅದು ಪದ್ಮಾಸನ ಆಗಿರಬಹುದು, ಅಥವಾ ಕೆಳಗಡೆ ಕೂತ್ಕೊಳ್ಳೋಕ್ಕೆ ಆಗದೆ ಹೋದರೆ ಚೇರ್ ಮೇಲೆ ಕೂತ್ಕೋಬಹುದು, ಅಥವಾ ಕೆಲವರು ಅದಕ್ಕೇನಂತಾರೆ, ಎರಡು ತೊಡೆಗಳನ್ನು ವಜ್ರಾಸನ, ಎಸ್, ವಜ್ರಾಸನದಲ್ಲಿ ಕೂತ್ಕೋತಾರೆ ಕೆಲವರು. ಸೊ ಯಾರಿಗೆ ಯಾವ ಆಸನ ಈಸ್ ಪರ್ಫೆಕ್ಟ್ ಅಂತ ಅನ್ಸುತ್ತೆ ಆ ಆಸನದಲ್ಲಿ ಕೂತ್ಕೋಬೇಕು. ಕೂತ್ಕೊಂಡು ಬೆನ್ನು ನೇರವಾಗಿರೋ ಹಾಗೆ ಇಟ್ಕೋಬೇಕು. ಒಂದು ಸ್ವಲ್ಪ ಕೂಡ ಬೆನ್ನು ಬಗ್ಗಿಸಬಾರ್ದು. ತನ್ನ ಎರಡೂ ಕೈಗಳ ಹೆಬ್ಬೆರಳುಗಳನ್ನು ಆ ಯೋಗಿ ಏನು ಮಾಡ್ತಾನೆ ಅಂತಂದರೆ ಈ ಕಿವಿಗಳನ್ನು ಮುಚ್ಕೋತಾನೆ. ಹೀಗೆ ಈ ಬೆರಳುಗಳಿಂದ ಈ ಕಣ್ಣುಗಳ ಮೇಲ್ಭಾಗ, ಹುಬ್ಬಿನ ಭಾಗವನ್ನು ಕ್ಲೋಸ್ ಮುಟ್ಕೋತಾನೆ. ಮಧ್ಯದ ಬೆರಳಲ್ಲಿ ಕಣ್ಣುಗಳನ್ನು ಕ್ಲೋಸ್ ಮಾಡ್ಕೋತಾನೆ. ಕೊನೆಯ ಎರಡು ಬೆರಳುಗಳಲ್ಲಿ ಒಂದು ಮೇಲ್ಗಡೆ ತುಟಿ, ಮತ್ತೊಂದು ಕೆಳಗಡೆ ತುಟಿ. ದಿಸ್ ಈಸ್ ದಿ ಪೋಸ್ಚರ್ ಫಾರ್ ಭ್ರಮರಿ ಪ್ರಾಣಾಯಾಮ. ಈ ರೀತಿ ಮಾಡಿದಾಗ ಅವನು ಈ ಹೆಬ್ಬೆರಳುಗಳಿಂದ ಕಿವಿಗಳನ್ನು ಯಾಕೆ ಮುಚ್ಕೋತಾನೆ ಅಂತಂದರೆ, ಹೊರ ಪ್ರಪಂಚದ ಯಾವುದೇ ಶಬ್ದಗಳು ಕೂಡ ಅವನನ್ನು ಡಿಸ್ಟರ್ಬ್ ಮಾಡಬಾರ್ದು. ಮುಖ್ಯವಾಗಿ ಮನುಷ್ಯನ ಇಂದ್ರಿಯಗಳಲ್ಲಿ ಒಂದು ಕಣ್ಣು ಮತ್ತೊಂದು ಕಿವಿ ಬಹಳ ಫಾಸ್ಟಾಗಿ ಪ್ರಪಂಚವನ್ನು ಚೇಸ್ ಮಾಡುತ್ತೆ. ಪಂಚೇಂದ್ರಿಯಗಳಲ್ಲಿ ಈ ಎರಡು ಇಂದ್ರಿಯಗಳು ಬಹಳ ಸ್ಪೀಡಾಗಿ ಪ್ರಪಂಚಕ್ಕೆ ನುಗ್ಗುತ್ತೆ.
ಸೊ ಒಬ್ಬ ಯೋಗಿ ಏನು ಮಾಡ್ತಾನೆ, ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಬೇಕು ಅಂತ ಹೇಳಿ ಹೊರ ಪ್ರಪಂಚದ ಯಾವ ಶಬ್ದವೂ ಕೂಡ ತನಗೆ ಪರಿಚಯ ಆಗಬಾರ್ದು ಅಂತ ಹೇಳಿ ಆ ಎರಡೂ ಹೆಬ್ಬೆರಳುಗಳಿಂದ ಈ ಕಿವಿಯ ರಂಧ್ರವನ್ನು ಮುಚ್ಕೋತಾನೆ. ಆಮೇಲೆ ಏನು ಮಾಡ್ತಾನೆ, ಕಣ್ಣುಗಳು ಈ ಪ್ರಪಂಚವನ್ನು ನೋಡಬಾರ್ದು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಅನೇಕ ರೀತಿಯ ವಸ್ತುಗಳಿವೆ. ದೃಶ್ಯ ಪ್ರಪಂಚ ಅಂತ ಅದಕ್ಕೆ ಕರೆಯೋದು. ಯಾವ ವಸ್ತುಗಳು ಕೂಡ ಇವನನ್ನು ಆಕರ್ಷಣೆ ಮಾಡಬಾರ್ದು. ಹೀಗಾಗಿ ಕಣ್ಣುಗಳನ್ನು ಮುಚ್ಕೋತಾನೆ. ಆಮೇಲೆ ದೀರ್ಘವಾಗಿ ಉಸಿರನ್ನು ತಗೋತಾನೆ. ಆ ಉಸಿರನ್ನು ಹೊರಗಡೆ ಬಿಡಬೇಕಾದ್ರೆ ಆ ದುಂಬಿ ಮಾಡುವಂತೆ ಸೌಂಡು, ಒಂದು ಹಮ್ಮಿಂಗ್, ಆ ಸೌಂಡನ್ನು ಅವನು ಮಾಡ್ತಾನೆ. ಅದನ್ನು ಎರಡು ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಒಂದು ಅಂತ ಓಂನಲ್ಲಿ ಎಂ ಬರುತ್ತಲ್ಲ ಅಂತ, ಸೊ ಒಂದು ಅಂತ ಸೌಂಡ್ ಬರುತ್ತೆ. ಇನ್ನೊಂದು ಈ ಸೌಂಡು. ಇದೇನಾಗುತ್ತೆ, ಈ ಎರಡೂ ಹೆಬ್ಬೆರಳುಗಳು ಕಿವಿಗಳನ್ನು ಮುಚ್ಕೊಂಡಾಗ ಹೊರ ಪ್ರಪಂಚದ ಒಂದು ಸೌಂಡು ಕೂಡ ನಮಗೆ ಕೇಳೋದಿಲ್ಲ. ಈಗ ನಿಮಗೆ ಅನುಭವ ಆಗುತ್ತೆ, ಎರಡು ಕೈಗಳನ್ನು ನಾವು ಇಲ್ಲಿ ಮುಚ್ಕೊಂಡಾಗ ಹೊರ ಪ್ರಪಂಚದ ಯಾವುದು ಸೌಂಡು ಬರೋದಿಲ್ಲ. ಬಟ್ ಆ ಸೈಲೆನ್ಸ್ ಯಾವುದನ್ನು ನಾವು ನಿಶ್ಶಬ್ದ ಅಂತ ಹೇಳ್ತೀವಿ, ಆ ನಿಶ್ಶಬ್ದದಲ್ಲಿ ಒಂದು ಹಮ್ಮಿಂಗ್ ಸೌಂಡ್ ಇದೆ. ಅದು ನಾನು ಹೇಳಿದ್ರೆ ಅದು ಕೇಳಿಸ್ಕೊಂಡು ಅರ್ಥ ಮಾಡ್ಕೊಳ್ಳುವಂತಹದ್ದಲ್ಲ. ಆ ನಿಶ್ಶಬ್ದದಲ್ಲಿರುವಂತಹ ಸೌಂಡ್ ನಿಮಗೆ ಪರಿಚಯ ಆಗುತ್ತೆ ಯಾವಾಗ ನೀವು ಎರಡು ಕಿವಿಗಳನ್ನು ಮುಚ್ಕೋತೀರಾ. ಆಗ ಆ ಸೈಲೆನ್ಸಲ್ಲೇ ಒಂದು ರೀತಿಯ ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ, ಒಂದು ವೈಬ್ರೇಷನ್. ಅಂತಂದರೆ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಈ ತುಂಬ ನಿಶ್ಶಬ್ದವಾಗಿದ್ದಾಗ ಕೂಡ ಕೆಲವರು ಹೆದರ್ಕೋತಾರೆ. ಯಾಕೆ ಅಂತಂದರೆ ಆ ನಿಶ್ಶಬ್ದದಲ್ಲಿ ಒಂದು ಸೌಂಡ್ ಇದೆ. ತುಂಬ ನಿಶ್ಶಬ್ದ ಆದಾಗ ಹೆದರ್ಕೋತಾರೆ. ಯಾಕೆ ಅಂತಂದರೆ ಆ ನಿಶ್ಶಬ್ದದಲ್ಲಿ ಹೊರ ಪ್ರಪಂಚದ ಯಾವ ಸದ್ದು ಇಲ್ಲ ಅಂತಂದಾಗ ಒಳಗಡೆನೇ ಒಂದು ಸೌಂಡ್ ಇದೆ. ಆ ಸೌಂಡ್ ನಿರಂತರವಾಗಿ ಬರ್ತಾ ಇರುತ್ತೆ. ಅದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಯಾವಾಗ ಈ ಹೆಬ್ಬೆರಳುಗಳಿಂದ ನೀವು ಕಿವಿಗಳನ್ನು ಮುಚ್ಕೋತೀರಾ, ಹೊರ ಪ್ರಪಂಚದ ಯಾವ ಸೌಂಡ್ ಕೂಡ ನಿಮಗೆ ಕೇಳೋದಿಲ್ಲ. ಇಷ್ಟು ಪಕ್ಕದಲ್ಲಿ ಕೂತ್ಕೊಂಡು ನಾನು ಮಾತಾಡಿದ್ರು ಕೂಡ ಕೇಳೋದಿಲ್ಲ, ಅಷ್ಟು ಕಂಪ್ಲೀಟ್ ಇದು ಕ್ಲೋಸ್ ಆಗುತ್ತೆ. ಹೊರ ಪ್ರಪಂಚದ ಸೌಂಡೇ ಇಲ್ಲ ಅಂತಂದಾಗ ಆ ಒಂದು ನಿಶ್ಶಬ್ದದಲ್ಲಿ ಒಂದು ರೀತಿಯ ಸೌಂಡಿನ ಅನುಭವ ಆಗತ್ತೆ. ಎಕ್ಸೆಪ್ಟ್ ಆ ಸೌಂಡ್ ಬಿಟ್ಟರೆ ಬೇರೆ ಇನ್ನೇನು ಇರೋದಿಲ್ಲ. ಆ ಸೌಂಡನ್ನು ನೀವೇನು ಅನುಭವಿಸಿದ್ದೀರಾ ಅದನ್ನು ನೀವು ನನಗೆ ಹೇಳೋಕ್ಕಾಗೋದಿಲ್ಲ. ಅಥವಾ ನನಗೆ ಈಗಾಗಲೇ ಆಗಿರೋ ಆ ಅನುಭವವನ್ನು, ಹೌದು ಅಲ್ಲಿ ಸೌಂಡ್ ಇದೆ ಅಂತ ನಾನು ಎಷ್ಟು ಸಲ ನಿಮಗೆ ಹೇಳಿದ್ರು ನೀವು ಅದನ್ನು ಕ್ಯಾಚ್ ಮಾಡೋಕ್ಕಾಗೋದಿಲ್ಲ. ಆ ಸೌಂಡನ್ನು ಕೇವಲ ನೀವುಗಳೇ ಪ್ರಯತ್ನ ಪಟ್ಟ ಅನುಭವಿಸ್ಕೊಳ್ಳುವಂತಹದ್ದು. ಸೊ ಹೀಗೆ ಇಲ್ಲಿ ಒಬ್ಬ ಯೋಗಿ ಏನು ಮಾಡ್ತಾನೆ, ಭ್ರಮರಿ ಪ್ರಾಣಾಯಾಮದಲ್ಲಿ ಈ ರೀತಿ ಮುಚ್ಕೋತಾನೆ. ನಿಲ್ಲಿಸಿದ ಮೇಲೆ ಕೂಡ ಒಳಗಡೆ ಸೌಂಡ್ ಇರುತ್ತೆ. ಸೊ ಓಂ ಅಂತಂದರೆ ಅದು ನಿರಂತರವಾಗಿ ಈ ವಿಶ್ವದಲ್ಲಿ ಸದಾಕಾಲ ಭಗವಂತನನ್ನು ಹೇಗೆ ನಾವು ಶಾಶ್ವತ ಸದಾ ಇರೋನು ಅಂತ ಹೇಳ್ತೀವಿ, ದಿಸ್ ಓಂ ಅನ್ನುವಂತಹದ್ದು ಕೂಡ ಈಸ್ ಎವರ್ ಪ್ರೆಸೆಂಟ್. ಸೊ ಇದು ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಈ ಭ್ರಮರಿ ಪ್ರಾಣಾಯಾಮವನ್ನು ಮಾಡಬೇಕು. ಇದು ವೇದಾಂತದ ದೃಷ್ಟಿಯಿಂದ ದಿಸ್ ಈಸ್ ದ ಬೆನಿಫಿಟ್. ಮತ್ತು ಲೌಕಿಕ ದೃಷ್ಟಿಯಿಂದ ಹಲವಾರು ಈ ರೀತಿಯ ಪ್ರಯೋಜನಗಳಿದೆ ಈ ಪ್ರಾಣಾಯಾಮವನ್ನು ಮಾಡೋದ್ರಿಂದ. ಏನು ಅಂತಂದರೆ, ದಿಸ್ ಬ್ರೀತಿಂಗ್ ಟೆಕ್ನಿಕ್ಕು ಈ ಸಮಯದಲ್ಲಿ ಬೆನ್ನು ನೇರವಾಗಿರಬೇಕು. ಸ್ವಲ್ಪ ಬಗ್ಗಿದ್ರೂ ಕೂಡ ಪೂರ್ತಿ ಉಸಿರು ಈಚೆ ಹೋಗೋದಿಲ್ಲ. ಸೊ ನೇರವಾಗಿದ್ದಾಗ ನಾವು ಎಷ್ಟು ಉಸಿರು ತಗೊಂಡಿರ್ತೀವಿ ಅಷ್ಟೂ ಉಸಿರನ್ನ ಹೊರಗಡೆ ಬಿಡೋದಕ್ಕೆ ಸಾಧ್ಯ ಇಲ್ಲ. ಬೆನ್ನು ಬಗ್ಗಿದ್ರೆ ಒಂದು ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ. ಸೊ ಬೆನ್ನು ನೇರವಾಗಿ ಇಟ್ಕೊಂಡಿರಬೇಕು. ಸೊ ಇದ್ರ ಬೆನಿಫಿಟ್ ಏನು ಅಂತಂದರೆ, ಇಟ್ ವಿಲ್ ರೀಕನೆಕ್ಟ್ ಅವರ್ ನ್ಯೂರಲ್ ನೆಟ್ವರ್ಕ್ ಇನ್ ದಿ ಬ್ರೈನ್. ಅಂತಂದರೆ ನಮ್ಮ ಮಿದುಳಿನಲ್ಲಿ ಈಗ ನ್ಯೂರಲ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಏನಿದೆ ನ್ಯೂರಲ್ ನೆಟ್ವರ್ಕ್ ಅಂತಂದರೆ, ನಮಗೆಲ್ಲ ಗೊತ್ತಿದೆ, ನರಮಂಡಲ ಅಂತ ಹೇಳ್ತೀವಿ. ಬಹಳ ಸೂಕ್ಷ್ಮವಾಗಿರುವಂತಹ ನರಗಳು ನಮ್ಮ ಹೆಬ್ಬೆರಳಿನ ತುದಿಯಿಂದ ಪ್ರಾರಂಭ ಆದರೆ
ನಮ್ಮ ಬ್ರೈನು ನೆತ್ತಿಯವರೆಗೆ ಕೂಡ ಅದು ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಹಲವಾರು ರೀತಿಯಲ್ಲಿ ಅದು ಹರಡಿಕೊಂಡಿದೆ ಆ ನರಗಳು. ಮತ್ತು ದೇಹ ಎಷ್ಟು ಸೂಕ್ಷ್ಮ ಅಂತಂದರೆ ಪ್ರತಿ ನರಗಳು ಕೂಡ ವರ್ಕ್ ಮಾಡಬೇಕು. ಯಾವುದೇ ಭಾಗದಲ್ಲಿ ಒಂದು ನರ ವರ್ಕ್ ಮಾಡಲಿಲ್ಲ ಅಂತಂದಾಗ ಇಟ್ ವಿಲ್ ಕ್ರಿಯೇಟ್ ಹೆಲ್ತ್ ಇಶ್ಯೂಸ್. ಸೊ ಈ ಭ್ರಮರಿ ಪ್ರಾಣಾಯಾಮದಲ್ಲಿ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ರೀಕನೆಕ್ಟ್ ಅವರ್ ನ್ಯೂರಲ್ ನೆಟ್ವರ್ಕ್. ಅಂತಂದರೆ ನಾವು ಅನೇಕ ಸಂದರ್ಭಗಳಲ್ಲಿ ಬಿಕಾಸ್ ಆಫ್ ಕೆಲವು ಒತ್ತಡಗಳ ಕಾರಣದಿಂದ ನಾವು ಅನೇಕ ಕೆಲಸಗಳನ್ನು ನಾವು ದಿನನಿತ್ಯದಲ್ಲಿ ಮಾಡ್ಕೊಳ್ಳೋಕ್ಕಾಗಿರೋದಿಲ್ಲ. ನಾವೆಲ್ಲ ಅನ್ಕೋತೀವಿ ಆರೋಗ್ಯದ ದೃಷ್ಟಿಯಿಂದ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು, ಇಂತಹ ಆಹಾರವನ್ನು ನಾವು ತಗೋಬೇಕು, ಇಂತಹ ಆಹಾರ ನಮಗೆ ಬೇಡ ಅಂತ ಹೇಳಿ ನಮ್ಮ ದೇಹಕ್ಕೆ ಅನುಕೂಲ ಆಗೋ ಹಾಗೆ ಕೆಲವು ಅಭ್ಯಾಸಗಳನ್ನು ನಾವು ಮಾಡ್ಕೊಂಡಿರ್ತೀವಿ. ಪ್ರತಿನಿತ್ಯ 1-2 ಕಿಲೋಮೀಟರ್ ವಾಕ್ ಮಾಡುವಂತಹದ್ದು, ಪ್ರಾಣಾಯಾಮ ಮಾಡುವಂತಹದ್ದು, ಧ್ಯಾನ ಮಾಡುವಂತಹದ್ದು, ಹೀಗೆ ಅನೇಕ ಹೋಮ್ ವರ್ಕ್ ಇಂಥದ್ದನ್ನೆಲ್ಲ ನಾನು ದಿನನಿತ್ಯದಲ್ಲಿ ಮಾಡ್ತೀನಿ ಅಂತ ನನಗೆ ನಾನೇ ಒಂದು ಡಿಸಿಪ್ಲಿನ್ ತಂದುಕೊಂಡು ಇದಿಷ್ಟನ್ನು ನಾನು ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಇದು ನಮ್ಮ ಬದುಕು ಹೇಗಿರುತ್ತೆ ಅಂತಂದರೆ ಲೌಕಿಕ ಬದುಕು ಅನೇಕ ಒತ್ತಡಗಳು ನಮ್ಮ ಮೇಲೆ ಸದಾ ಕಾಲ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ವಾಕ್ ಹೋಗ್ತೀನಿ ಅಂತ. ಆದರೆ ಹಿಂದಿನ ದಿವಸ ಮಲಗದೆ ಲೇಟ್ ಆಗಿಬಿಡುತ್ತೆ. ಯಾಕೆ ಲೇಟಾಗಿ ಮಲ್ಕೊಂಡೆ? ಬೇರೆ ಯಾವುದೋ ಅರ್ಜೆಂಟ್ ವರ್ಕ್ ಬಂದ್ಬಿಡ್ತು, ಯಾರನ್ನೋ ನೋಡೋಕ್ಕೆ ಹೋಗಿದ್ದೆ, ಯಾರೋ ನಮ್ಮ ಮನೆಗೆ ಬಂದಿದ್ದರು, ಅವಾಗ ನಿದ್ದೆ ಸಾಲಿಲ್ಲ, ಬೆಳಗ್ಗೆ ಏಳೋಕ್ಕಾಗಲಿಲ್ಲ. ಹೀಗೆ ಅನೇಕ ರೀತಿಯ ಒತ್ತಡಗಳಿಂದ ನಾವು ಟೈಮ್ ಟೇಬಲ್ ಹಾಕ್ಕೊಂಡಿದ್ರೂ ಕೂಡ ಅವುಗಳನ್ನು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಇಂಥ ಕಡೆಗೆ ಹೋಗಬೇಕು, ಇಂಥದ್ದು ಮಾಡಬೇಕು, ಇವತ್ತು ಇಂತಹದನ್ನು ಕೇಳಬೇಕು, ಇಂತಹದನ್ನು ಓದಬೇಕು, 101 ಸಾರಿ ರಾಮನಾಮವನ್ನು ಮಾಡ್ತೀನಿ ಅಂತ ಹೀಗೆ ಏನೇನೋ ನಾವು ಅಂದ್ಕೊಂಡಿರ್ತೀವಿ. ಇಂತಹದ್ದು ಮಾಡೋರಿಗೆ ಇಂತಹ ಬೆನಿಫಿಟ್ ಇದೆ ಅಂತ ಕೂಡ ಯಾರೋ ಹೇಳಿರ್ತಾರೆ. ಸೊ ಇದೆಲ್ಲ ಏನಾಗಿರುತ್ತೆ, ಬಹಳ ಸೂಕ್ಷ್ಮವಾಗಿ ಬರೀ ನಮ್ಮ ಚಿತ್ತ ಶಬ್ದ ಜೋರಾಗಿ ಮಾತಾಡಿರೋ ಅಂತಹದನ್ನು ಮಾತ್ರ ಕೇಳಿಸ್ಕೊಂಡು ಚಿತ್ತದಲ್ಲಿ ಅದು ಕಲೆಕ್ಟ್ ಮಾಡುತ್ತೆ ಅಂತ ಅಲ್ಲ. ನಾವು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವಲ್ಲ, ಈವನ್ ದಟ್ ವಿಲ್ ಬಿ ಕಲೆಕ್ಟೆಡ್ ಇನ್ ದಿ ಚಿತ್ತ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ ನಾವು ಯಾರಿಗೂ ಮೋಸ ಮಾಡೋಕ್ಕಾಗೋದೇ ಇಲ್ಲ. ಯಾಕೆ ಅಂತಂದರೆ ನಾವು ಮಾಡಿದ್ದು ಪಾಪ ಬೇರೆಯವ್ರಿಗೆ ಗೊತ್ತಾಗದೇ ಇರಬಹುದು, ಆದರೆ ಕಾನ್ಷಿಯಸ್ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ ಗೊತ್ತಾಗೋಗಿರುತ್ತೆ. ಸೊ ಪ್ರತಿಯೊಂದು ದೈಹಿಕವಾಗಿ ಮಾನಸಿಕವಾಗಿ ಅನೇಕ ನಮ್ಮ ಟೈಮ್ ಟೇಬಲ್ಗಳನ್ನ ನಾವು ಮಾಡ್ಕೊಳ್ಳದೆ ಹೋದಾಗ ಇಂತಹದ್ದು ಮಾಡಲಿಲ್ಲ ಅನ್ನುವಂತಹದ್ದು ನಮಗೆ ನೆನಪಿಗೆ ಬರುತ್ತೆ. ಅದಕ್ಕೆ ಅನೇಕ ಕಾರಣಗಳನ್ನ ಕೊಟ್ಬಿಟ್ಟು ನಾವೇನು ಮಾಡ್ತೀವಿ, ನಾಳೆಯಿಂದ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಇವತ್ತು ಮಾಡೋಕ್ಕಾಗಲಿಲ್ಲ, ನಾಳೆ ಮಾಡ್ತೀವಿ. ನಾಳೆ ತಿರ್ಗಾ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ನಾಳೆನೂ ಮಾಡೋದಿಲ್ಲ, ನಾಳೆ ಇದು ಮಾಡೋದಿಲ್ಲ. ಸೊ ಅವಾಗೇನಾಗುತ್ತೆ, ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ನ್ಯೂರಲ್ ನೆಟ್ವರ್ಕ್ ಏನು ಮಾಡಿರುತ್ತೆ, ನಾವು ಮಾಡ್ತೀವಿ ಅಂತ ಅಂದ್ಕೊಂಡಿರೋಂತಹದ್ದನ್ನು ಮಾಡಿಲ್ಲ ಅನ್ನುವಂತಹದ್ದನ್ನು ಅಲ್ಲಿ ಬಹಳ ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿರುತ್ತಲ್ಲ. ಈ ಭ್ರಮರಿ ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ಆ ನೆನಪುಗಳನ್ನ ಪುಷ್ ಮಾಡುತ್ತೆ. ಯು ಹ್ಯಾವ್ ನಾಟ್ ಡನ್ ಇಟ್, ಎಷ್ಟೇ ಕಷ್ಟ ಆಗಲಿ ಯು ಸ್ಟಾರ್ಟ್ ಫ್ರಮ್ ಟುಡೇ. ಸೊ ನಮ್ಮ ನ್ಯೂರಲ್ ನೆಟ್ವರ್ಕ್ನ ಅದು ಸರಿ ಮಾಡುತ್ತೆ ಅಂತಂದರೆ ಒಂದು ಅವಕಾಶವನ್ನು ಕೊಡುತ್ತೆ. ಯು ಸ್ಟಾರ್ಟ್ ಫ್ರಮ್ ಟುಡೇ ಅಟ್ ಲೀಸ್ಟ್. ಸೊ ಹೀಗೆ ಆ ಒಂದು ನರಮಂಡಲದ ವ್ಯವಸ್ಥೆ ಸಂಪೂರ್ಣವಾಗಿ ದೃಢವಾಗಿ ನಾವು ಇಟ್ಕೊಳ್ಳೋದಕ್ಕೆ ಹಾಕೊಂಡಿರುವಂತಹ ಟೈಮ್ ಟೇಬಲ್ನ ನಮ್ಮ ಕೈನಲ್ಲಿ ಇದು ಮಾಡಿಸುತ್ತೆ, ನಮ್ಮನ್ನು ಎಚ್ಚರಕ್ಕೆ ತಂದು. ನಂಬರ್ 1. ಎರಡನೇದು, ನಮ್ಮ ಮೆದುಳಲ್ಲಿ ಏನಾಗುತ್ತೆ, ನ್ಯೂರಾನ್ಸ್ ಅಂತ ಇರುತ್ತೆ. ನ್ಯೂರಾನ್ಸ್ ಅಂತಂದರೆ ನರಕೋಶಗಳು ಅಂತ. ಎಸ್ಪೆಷಲಿ ದೇಹದ ಎಲ್ಲ ಭಾಗಗಳಲ್ಲಿರೋ ಸಣ್ಣ ಪುಟ್ಟ ಸೂಕ್ಷ್ಮವಾದ ಎಲ್ಲ ನರಗಳು ಕೂಡ ಸದಾಕಾಲ ಫಂಕ್ಷನ್ ಮಾಡ್ತಾ ಇರುತ್ತೆ. 1 ಸೆಕೆಂಡ್ ಅದು ತಪ್ಪಬಾರದು. ಆದರೆ ಏನೋ ಒತ್ತಡಗಳು, ಏನೇನೋ ಕಾರಣಗಳಿಂದ ಅನೇಕ ಸಂದರ್ಭಗಳಲ್ಲಿ ಕೆಲವು ನರಕೋಶಗಳೇನಾಗುತ್ತೆ, ವರ್ಕ್ ಮಾಡೋದಿಲ್ಲ.
ಆ ಸಂದರ್ಭದಲ್ಲಿ ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆಗಿ ನಿಧಾನಕ್ಕೆ ಒಂದೊಂದಾಗಿ ಬರ್ತಾ ಇರುತ್ತೆ. ತಲೆನೋವು ಅಂತ ಹೇಳ್ತೀವಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಪ್ರಾಬ್ಲಮ್ಸ್. ಓಡಾಡೋಕ್ಕಾಗಲ್ಲ, ಸೊಂಟ ಹಿಡ್ಕೊಂಡಿದೆ, ಮಸಲ್ ಕ್ಯಾಚ್ ಆಗಿದೆ, ಶೋಲ್ಡರಲ್ಲಿ ನೋವು, ಕಾಲಲ್ಲಿ ನೋವು, ಹೀಗೆ ಅನೇಕ ರೀತಿಯ ಸಣ್ಣ ಸಮಸ್ಯೆಯಿಂದ ಪ್ರಾರಂಭ ಆಗಿ ಅದು ಎಲ್ಲಿಗೆ ಬೇಕಾದ್ರೂ ನಮ್ಮನ್ನು ಕರ್ಕೊಂಡು ಹೋಗ್ಬೋದು. ಯಾಕೆ ಹೀಗಾಗ್ತಾ ಇದೆ ಅಂತಂದರೆ, ಆ ನರಕೋಶಗಳಿಗೆ ನಾವೇನು ಗಮನವನ್ನು ಕೊಡಬೇಕಾಗಿತ್ತು ಆ ಗಮನವನ್ನು ನಾವು ಕೊಟ್ಟಿಲ್ಲ. ಬಟ್ ದಿಸ್ ಭ್ರಮರಿ ಪ್ರಾಣಾಯಾಮ ಏನು ಮಾಡುತ್ತೆ, ಬಿಕಾಸ್ ಅಲ್ಲಿರೋ ಒಂದು ಸೈನ್ಸ್, ದ ಸೈನ್ಸ್ ಬಿಹೈಂಡ್ ದಿಸ್ ಭ್ರಮರಿ ಪ್ರಾಣಾಯಾಮ, ಇಟ್ ವಿಲ್ ರೀಸೆಟ್ ಅವರ್ ನ್ಯೂರಲ್ ನೆಟ್ವರ್ಕ್ ಅಂತಂದರೆ ನಮ್ಮನ್ನು ಮತ್ತೆ ಮತ್ತೆ ಜ್ಞಾಪಿಸುತ್ತೆ, ಇಂತಹದ್ದು ಮಾಡಬೇಕು, ಮಾಡಿಲ್ಲ. ಮತ್ತು ನಮ್ಮ ನರಕೋಶಗಳಿಗೆ ಏನು ಮಾಡುತ್ತೆ, ಅದು ಹೆಚ್ಚು ಶಕ್ತಿಯನ್ನು ಕೊಡುತ್ತೆ. ಹಾಗೇನಾಗುತ್ತೆ, ಉತ್ಸಾಹ ಇರುತ್ತೆ, ಮಾಡಬೇಕು ಅನ್ನೋ ಒಂದು ತವಕ ಇರುತ್ತೆ. ಸೊ ಈ ಎಲ್ಲ ಬೆನಿಫಿಟ್ಸ್ಗಳು ಇಟ್ ಈಸ್ ಪಾಸಿಬಲ್ ಇಫ್ ವಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ದಿಸ್ ಭ್ರಮರಿ ಪ್ರಾಣಾಯಾಮ. ಸೊ ಈ ರೀತಿ ಮಾಡೋದ್ರಿಂದ ಈ ಎಲ್ಲ ಅನೇಕ ಅನುಭವಗಳ ಜೊತೆಗೆ ಬಹಳ ಮುಖ್ಯವಾದ ಉಪಯೋಗ ಏನು ಅಂತಂದರೆ, ಎಸ್ಪೆಷಲಿ ಫಾರ್ ಎ ಸಾಧಕ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಸಾಧನೆಯಲ್ಲಿ ತೊಡಗಿರುವಂತಹ ಸಾಧಕನಿಗೆ ವೇದಾಂತ ತಿಳಿಸುತ್ತೆ, ಉಪನಿಷತ್ತು ತಿಳಿಸುತ್ತೆ. ಒಬ್ಬ ಗುರು ಹೇಳ್ತಾನೆ, ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತ. ಅದೆಲ್ಲ ಬರೀ ಕೇಳಿಸ್ಕೊತಾನೆ ಇರ್ತೀವಿ. ಆದರೆ ಈ ಒಂದು ಪ್ರಾಣಾಯಾಮದ ಎಫೆಕ್ಟ್ ಏನಿದೆ ಅಂತಂದರೆ, ಇಟ್ ವಿಲ್ ಕೀಪ್ ಮೀ ಅವೇ ಫ್ರಮ್ ದಿ ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ನನ್ನನ್ನು ಸಂಪೂರ್ಣವಾಗಿ ದೇಹ, ಮನಸ್ಸು, ಬುದ್ಧಿಯಿಂದ ಸಪರೇಟಾಗಿ ನಿಲ್ಲಿಸಿರುತ್ತೆ. ಆ ಒಂದು ಅನುಭವ ಕೂಡ ಆಗುತ್ತೆ. ಸೊ ಇದೆಲ್ಲದರ ಜೊತೆಗೆ ನಮ್ಮ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಹೆಚ್ಚು ಸಾಧನೆಯನ್ನು ಮಾಡಬೇಕು, ಇಂತಹದನ್ನು ಓದಬೇಕು, ಇಂತಹದನ್ನು ತಿಳ್ಕೋಬೇಕು, ಸಾಕ್ಷಾತ್ಕಾರ ತಿಳ್ಕೋಬೇಕು, ಆತ್ಮನ ಬಗ್ಗೆ ಹೆಚ್ಚು ವಿಚಾರವನ್ನು ನಾನು ಮಾಡಬೇಕು, ಧ್ಯಾನವನ್ನು ಕಲ್ತ್ಕೋಬೇಕು, ಧ್ಯಾನವನ್ನು ಮಾಡಬೇಕು. ಹೀಗೆ ನಮ್ಮದೆಲ್ಲ ಏನೆಲ್ಲ ಉದ್ದೇಶಗಳಿರುತ್ತೆ ಆ ಎಲ್ಲ ಉದ್ದೇಶಗಳು ಕೂಡ ರಿಯಲೈಸ್ ಆಗುತ್ತೆ. ಸೊ ಹೀಗೆ ಈ ಭ್ರಮರಿ ಪ್ರಾಣಾಯಾಮ ಎಸ್ಪೆಷಲಿ ವಿತ್ ಓಂಕಾರ, ಅದು ನಮ್ಮನ್ನು ನಮ್ಮ ಉದ್ದೇಶದ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ, ಬಹಳ ಸುಲಭವಾಗಿ ಕರ್ಕೊಂಡು ಹೋಗುತ್ತೆ. ಯಾವಾಗ ನಮ್ಮ ಉದ್ದೇಶ ನಮ್ಮ ಕೈಗೆ ಎಟುಕತ್ತೆ, ದಟ್ ಬಿಕಮ್ಸ್ ಅವರ್ ರಿಯಾಲಿಟಿ. ನಾನು ಏನು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ಸಾಧಿಸ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಸೊ ಈ ಓಂ ಅನ್ನುವಂತಹ ಈ ಒಂದು ಚಿಹ್ನೆ ಅಥವಾ ಓಂ ಅನ್ನುವಂತಹ ಒಂದು ಸೌಂಡ್, ಓಂ ನಾಮ ಅಥವಾ ಓಂ ಅನ್ನುವಂತಹ ಈ ಒಂದು ಮಂತ್ರ, ಇಟ್ ವಿಲ್ ಗೈಡ್ ಅಸ್ ಟು ರೀಚ್ ಅವರ್ ರಿಯಾಲಿಟಿ. ಯಾವುದನ್ನು ನಾವು ಆತ್ಮ, ನನ್ನ ಅಂತರಂಗ, ಅಂತರಾಳ, ನನ್ನ ಹೃದಯದ ಗುಹೆ, ಅಲ್ಲಿ ಭಗವಂತ ಇದ್ದಾನೆ, ನನ್ನ ಅಂತರಂಗದ ಪ್ರವೇಶವನ್ನು ನಾನು ಮಾಡಬೇಕು, ಇನ್ವರ್ಡ್ ಜರ್ನಿ, ನಾನು ಅಂತರ್ಮುಖಿ ಆಗಬೇಕು, ಈ ಥರ ನಾವು ಏನೆಲ್ಲ ಆಸೆಗಳು ಇಟ್ಕೊಂಡಿದ್ದೀವಿ ಅದೆಲ್ಲ ಬಹಳ ಸುಲಭವಾಗಿ ದಿಸ್ ಓಂಕಾರ ಇಟ್ ವಿಲ್ ಗೈಡ್ ಅಸ್. ಈ ಮಾರ್ಗದಲ್ಲಿ ನೀನು ಹೋಗಬೇಕು, ಈ ರೀತಿ ನೀನು ಪ್ರಾಕ್ಟೀಸ್ ಮಾಡಬೇಕು, ಹೀಗೆ ಮಾಡೋದ್ರಿಂದ ಇಟ್ ಈಸ್ ಪಾಸಿಬಲ್ ಅಂತ ಅದು ಮತ್ತೆ ಮತ್ತೆ ನಮಗೆ ಗೈಡ್ ಮಾಡ್ತಾ ಬರುತ್ತೆ. ಇದೆಲ್ಲದರ ಜೊತೆಗೆ ಈ ಓಂ ಅನ್ನುವಂತಹದ್ದು ಇದು ಕೇವಲ ಏನೋ ಒಂದು ಮಂತ್ರ, ಏನೋ ಒಂದು ಚಿಹ್ನೆ ಅಥವಾ ಏನೋ ಒಂದು ಶಬ್ದ ಅಷ್ಟು ಮಾತ್ರ ಅಲ್ಲ. ಓಂ ಅನ್ನುವಂತಹದ್ದು ಇಟ್ ಈಸ್ ಅ ಭಗವಾನ್. ಓಂ ಅನ್ನುವಂತಹದ್ದು ಹಿ ಈಸ್ ಅ ಪರಮಾತ್ಮ, ಹಿ ಈಸ್ ಅವರ್ ಲಾರ್ಡ್, ಸುಪ್ರೀಂ ಲಾರ್ಡ್ ಅಂತ ಹೇಳ್ತೀವಿ. ಸೊ ಓಂ ಆಕ್ಚುಲಿ ಕೇವಲ ಒಂದು ಚಿಹ್ನೆ ಅಲ್ಲ, ಕೇವಲ ಒಂದು ಶಬ್ದ ಅಲ್ಲ, ಕೇವಲ ಒಂದು ಮಂತ್ರ ಅಲ್ಲ. ಓಂ ಅನ್ನುವಂತಹದ್ದು ಏನು? ಓಂ ಅನ್ನುವಂತಹದ್ದು ಒಂದು ಪೂರ್ಣ ವಸ್ತು. ಭಗವಂತನನ್ನು ನಾವು ಹೇಗೆ ಪೂರ್ಣ ಪುರುಷ ಅಂತ ಕರಿತೀವಿ, ದಿಸ್ ಓಂ ಅನ್ನುವಂತಹದ್ದು ಈಸ್ ಎ ಪೂರ್ಣ ವಸ್ತು, ಹಿ ಈಸ್ ಎ ಭಗವಂತ. ಇದೆಲ್ಲ ನಮಗೆ ಹೇಗೆ ಗೊತ್ತಾಗತ್ತೆ? ಎಲ್ಲೋ ಸತ್ಸಂಗದಲ್ಲಿ ಕೇಳಿದ ಮಾತ್ರಕ್ಕೆ ಇದು ನನ್ನ ಅನುಭವಕ್ಕೆ ಬರೋದಿಲ್ಲ.
ಇದನ್ನು ನನ್ನ ಅನುಭವಕ್ಕೆ ಬರಬೇಕು, ಇದು ನಾನು ಅನುಭವಿಸಬೇಕು ಅಂತಂದಾಗ ಓಂ ಜೊತೆಗೆ ನನ್ನ ರಿಲೇಶನ್ಶಿಪ್ ನಾನು ಹೆಚ್ಚು ಬೆಳೆಸ್ಕೊತಾ ಬರಬೇಕು. ಓಂ ಜೊತೆಗೆ ನನ್ನ ರಿಲೇಶನ್ಶಿಪ್ ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ ಏನರ್ಥ? ಭಗವಂತನ ಸಂಪರ್ಕದಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ದೆನ್ ಇಟ್ ಈಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ ದಟ್ ಹಿ ವಿಲ್ ಟೇಕ್ ಕೇರ್. ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ? ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ಯೋಗಕ್ಷೇಮ ನನಗೆ ಸೇರಿತು ಅಂತ ಭಗವಂತ ಏನು ಹೇಳ್ತಾನೆ? ದಿಸ್ ಓಂ ಕೂಡ ನಮಗೆ ಅದೇ ಅಶ್ಯೂರೆನ್ಸ್ ಕೊಡುತ್ತೆ. ಸೊ ಇದು ಕೇವಲ ಚಿಹ್ನೆ ಅಲ್ಲ, ಕೇವಲ ಸೌಂಡ್ ಅಲ್ಲ, ಕೇವಲ ಮಂತ್ರ ಅಲ್ಲ, ಇಟ್ ಈಸ್ ಎವ್ರಿಥಿಂಗ್. ಇದು ಎಲ್ಲವೂ ಆಗಿರುವಂತಹದ್ದು. ಆದರೆ ಇದನ್ನು ನಾವು ಸೌಂಡ್ ಅಂತ ಕರಿತೀವಿ, ಮಂತ್ರ ಅಂತ ಕರಿತೀವಿ, ಅದನ್ನು ಚಿಹ್ನೆ ಅಂತ ಕರಿತೀವಿ. ಯಾಕೆ ಹಾಗೆ? ಇದು ಎಲ್ಲವೂ ಆಗಿದ್ರೂ ಕೂಡ ಕೆಲ ಸಂದರ್ಭದಲ್ಲಿ ಆ ಚಿಹ್ನೆ ನೋಡಿದ ಮೇಲೆ ಓಂ ಅನ್ನುವಂತಹದ್ದು ಜ್ಞಾಪಕ ಬರುತ್ತೆ. ಯಾಕೆಂದ್ರೆ ಅದನ್ನ ನೋಡ್ತೀವಿ, ಆ ಸಿಂಬಲ್ನ ನೋಡಿದ ತಕ್ಷಣ ಇಟ್ ಈಸ್ ಓಂ ಅಂತ ಹೇಳ್ತೀವಿ. ಅಥವಾ ಎಲ್ಲೋ ಒಂದು ಕಡೆ ಓಂಕಾರದ ಆ ಶಬ್ದ ನಮ್ಮ ಕಿವಿಗೆ ಬಿದ್ದಾಗ ಓಂ ನಾಮ ಅಂತ ಜ್ಞಾಪಿಸ್ಕೊತೀವಿ. ಓಂ ಅನ್ನುವಂತಹದ್ದು ಭಗವಂತನೇ ಆಗಿದ್ದಾನೆ ಅಂತಂದ್ರೂ ಕೂಡ ನಾವು ಶಿವ ಅಂತೀವಿ, ರಾಮ ಅಂತೀವಿ, ಕೃಷ್ಣ ಅಂತೀವಿ, ಆದರೆ ಓಂ ಅಂತ ಅನ್ನೋದಿಲ್ಲ. ಸೊ ಎಲ್ಲಿ ಇದು ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ, ಮತ್ತೆ ಕನೆಕ್ಟ್ ಆಗ್ತಾ ಇರುತ್ತೆ, ತಿರ್ಗಾ ಡಿಸ್ಕನೆಕ್ಟ್ ಆಗ್ತಾ ಇರುತ್ತೆ, ಈ ರೀತಿ ಆಗ್ತಾ ಇರುತ್ತಲ್ಲ. ಸೊ ಈ ಯಾವ ರೀತಿ ಇಂತಹ ಒಂದು ಅಡಚಣೆ ಆಗಬಾರ್ದು ಅಂತ ಹೇಳಿ ನಮ್ಮ ಅನುಕೂಲಕ್ಕಾಗಿ ಓಂ ಅಂತ ಹೇಳಿದಾಗ ಅದನ್ನು ಶಬ್ದ ಅಂತ ಹೇಳ್ತೀವಿ, ಇನ್ನೊಂದ್ಸಲಿ ಓಂ ಅಂತ ಹೇಳಿದಾಗ ಅದೊಂದು ಚಿಹ್ನೆ ಅಂತ ಹೇಳ್ತೀವಿ, ಮತ್ತೊಮ್ಮೆ ಓಂ ಅನ್ನೋಂತಹದ್ದನ್ನ ಇಟ್ ಈಸ್ ಭಗವಂತ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋಂತಹದ್ದು. ಈಗ ಸ್ಪೇಸ್ ಅಂತ ಹೇಳ್ತೀವಿ. ಸ್ಪೇಸ್ ಅಂತಂದ್ರೇನು? ಸ್ಪೇಸ್ ಅನ್ನುವಂತಹದ್ದು ಎಲ್ಲ ಕಡೆ ಇದ್ದು ಎಲ್ಲವುಗಳಿಗೆ ಅವಕಾಶ ಕೊಟ್ಟಿರುವಂತಹದ್ದು ಸ್ಪೇಸ್. ಈಗ ಸ್ಪೇಸ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಈ ದೇವಸ್ಥಾನ ಎಲ್ಲಿದೆ ಅಂತಂದ್ರೆ ಮೈಸೂರಿನಲ್ಲಿದೆ ಅಂತ ಹೇಳ್ತೀವಿ. ಮೈಸೂರು ಎಲ್ಲಿದೆ ಅಂತಂದ್ರೆ ಕರ್ನಾಟಕದಲ್ಲಿದೆ ಅಂತ ಹೇಳ್ತೀವಿ. ಕರ್ನಾಟಕ ಎಲ್ಲಿದೆ ಅಂತ ಹೇಳಿದ್ರೆ ಸೌತ್ ಇಂಡಿಯಾ ಅಂತ ಹೇಳ್ತೀವಿ. ಸೌತ್ ಇಂಡಿಯಾ ಎಲ್ಲಿದೆ ಅಂತಂದ್ರೆ ಭಾರತ ದೇಶದಲ್ಲಿದೆ. ಭಾರತ ಎಲ್ಲಿದೆ ಅಂತಂದ್ರೆ ಏಷ್ಯಾ ಖಂಡದಲ್ಲಿದೆ. ಏಷ್ಯಾ ಎಲ್ಲಿದೆ ಅಂತಂದ್ರೆ ಪ್ರಪಂಚದ ಒಂದು ಭೂಭಾಗ ಅಂತ ಹೇಳ್ತೀವಿ. ವೇರ್ ಈಸ್ ಪ್ರಪಂಚ ಅಂತಂದ್ರೆ ದಟ್ ಪ್ರಪಂಚ ಈಸ್ ಇನ್ ದಿ ಸ್ಪೇಸ್. ಸೊ ಸ್ಪೇಸ್ ಅನ್ನುವಂತಹದ್ದು ಹೀಗೆ ಎಲ್ಲವುಗಳಿಗೆ ಅವಕಾಶವನ್ನು ಕೊಟ್ಟಿರುವಂತಹದ್ದು. ಎಲ್ಲವುಗಳಿಗೆ ಇದು ಅವಕಾಶವನ್ನು ಕೊಟ್ಟಿರುವಂತಹ ಈ ಸ್ಪೇಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಒಂದು ದಿಕ್ಕನ್ನ ನಾರ್ತ್ ಅಂತ ಹೇಳ್ತೀವಿ, ಮತ್ತೊಂದು ದಿಕ್ಕನ್ನ ಸೌತ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಈಸ್ಟು, ಇನ್ನೊಂದನ್ನ ವೆಸ್ಟು. ಹೀಗೆ ಈ ಸ್ಪೇಸ್ ಅಲ್ಲಿ 4 ದಿಕ್ಕುಗಳನ್ನು ಗುರುತಿಸ್ಕೊಂಡಿದ್ಯಾವುದು? ವೇದಗಳ, ಉಪನಿಷತ್ತ, ಶಾಸ್ತ್ರವ? ಇದ್ಯಾವುದು ಅಲ್ಲ. ದಿಕ್ಕುಗಳನ್ನ ನಮ್ಮ ಅನುಕೂಲಕ್ಕಾಗಿ ನಾವು ಪರಿಚಯ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅನುಕೂಲಕ್ಕಾಗಿ ಸೂರ್ಯ ಹುಟ್ಟುವಂತಹ ಆ ದಿಕ್ಕನ್ನು ನೋಡಿದಾಗ ಅದನ್ನ ಪೂರ್ವ ಅಂತ ಕರೆದ್ವಿ. ಅದಕ್ಕೆ ಆಪೋಸಿಟ್ ಆಗಿರುವಂತಹದನ್ನ ಪಶ್ಚಿಮ ಅಂತ ಹೇಳಿದ್ವಿ. ಸೂರ್ಯನನ್ನ ನೋಡಿಕೊಂಡು ಪೂರ್ವ ದಿಕ್ಕಿಗೆ ನಾವು ತಲೆ ಮಾಡಿಕೊಂಡು ಎಡಭಾಗಕ್ಕೆ ಇರುವಂತಹದನ್ನ ಉತ್ತರ ಅಂತ ಕರೆದ್ವಿ. ಬಲಭಾಗದ ದಿಕ್ಕನ್ನ ದಕ್ಷಿಣ ಅಂತ ಕರೆದ್ವಿ. ಇದೇ ದಕ್ಷಿಣ ಇದೇ ಉತ್ತರ ಅಂತ ಎಲ್ಲೂ ಕೂಡ ವೇದದಲ್ಲಿ ಇಟ್ ಈಸ್ ನಾಟ್ ಮಾರ್ಕ್ಡ್. ನನಗೆ ನನ್ನ ಮುಂದಿನ ನಾ ಎಲ್ಲೆಲ್ಲೋ ಹೋಗ್ಬೇಕಾಗಿರುತ್ತೆ, ಪ್ರಯಾಣ ಮಾಡಬೇಕು, ಯಾವುದೋ ಒಂದು ದಿಕ್ಕಿಗೆ ನಾನು ಹೋಗ್ಬೇಕು. ಸೊ ಅದನ್ನ ಗುರುತಿಟ್ಕೋಬೇಕು ಅಂತ ಹೇಳ್ತೀನಿ. ಏನ್ ಮಾಡ್ತೀನಿ? ಸೂರ್ಯ ಹುಟ್ಟುವಂತಹದ್ದನ್ನ ಪೂರ್ವ ಅಂತ ಹೇಳ್ತೀನಿ. ಅದಕ್ಕೆ ಮುಖ ಮಾಡಿಕೊಂಡು ಎಡಭಾಗದಲ್ಲಿರುವಂತಹದ್ದನ್ನು ಉತ್ತರ ಅಂತ ಕರಿತೀನಿ. ನನ್ನ ಹಿಂಭಾಗವನ್ನ ಪಶ್ಚಿಮ ಅಂತ ಕರಿತೀನಿ. ಉತ್ತರಕ್ಕೆ ಆಪೋಸಿಟ್ ಆಗಿರುವಂತಹದ್ದನ್ನ ದಕ್ಷಿಣ ಅಂತ ಹೇಳ್ತೀನಿ. ಹೀಗೆ ಸ್ಪೇಸ್ ಅನ್ನ ಹೇಗೆ ನನ್ನ ಅನುಕೂಲಕ್ಕಾಗಿ ನಾನು ದಿಕ್ಕುಗಳಾಗಿ ನಾನು ಮಾರ್ಪಾಡು ಮಾಡಿಕೊಂಡೆ, ಆ ರೀತಿನಲ್ಲಿ ನನ್ನ ಮತ್ತು ಭಗವಂತನ ಸಂಬಂಧ ಶಾಶ್ವತವಾಗಿ ಸದಾಕಾಲ ಇರಬೇಕು, ನಾನು ಅವನನ್ನು ಮರಿಬಾರದು ಅಂತ ಹೇಳಿ ಓಂ ಅನ್ನುವಂತಹ ಒಂದು ಸಿಂಬಲ್ನ ನೋಡ್ಬಿಟ್ಟು ಅದನ್ನ ಓಂ ಅಂತ ಹೇಳ್ತೀನಿ. ಓಂ ಅನ್ನುವಂತಹ ಸೌಂಡ್ ನನ್ನ ಕಿವಿಗೆ ಬಿದ್ದಾಗ ಭಗವಂತ ಅಂತ ಹೇಳ್ತೀನಿ. ದಿಸ್ ಓಂ ಅನ್ನುವಂತಹದ್ದು ನನ್ನ ಲೌಕಿಕ ವೇದಾಂತ ಎಲ್ಲಾ ದೃಷ್ಟಿಗಳಿಂದ ನನ್ನನ್ನು ಸದೃಢನನ್ನಾಗಿ ಬಹಳ ಶಕ್ತಿವಂತನನ್ನಾಗಿ ನನ್ನ ಮಾಡತ್ತೆ ಅಂತ ಹೇಳಿ ಅದನ್ನ ಭಗವಂತ ಅಂತ ಕರಿತೀನಿ. ಸೊ ಹೀಗೆಲ್ಲ ಹೇಳಿದಾಗ
ದಿಸ್ ಓಂ ಅನ್ನುವಂತಹದ್ದು ಇಟ್ ಈಸ್ ವೆರಿ ಪವರ್ಫುಲ್. ಸೊ ಇಟ್ ಈಸ್ ವೆರಿ ಪವರ್ಫುಲ್ ಅನ್ನುವಂತಹದ್ದು ಇಲ್ಲಿಯವರೆಗೆ ಅನೇಕ ಉದಾಹರಣೆಗಳ ಮೂಲಕ ಅಥವಾ ಒಂದು ಸತ್ಸಂಗದಲ್ಲಿ ಶ್ರವಣದ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು. ಬಟ್ ಇದು ನನ್ನ ಬದುಕಿನಲ್ಲಿ ನನಗೆ ಅನುಭವ ಆಗಬೇಕು. ಓಂ ಅಂತ ಹೇಳಿದ ತಕ್ಷಣ ಇಟ್ ಈಸ್ ಭಗವಂತ ಅಂತ ನನಗೆ ಮನವರಿಕೆ ಆಗಬೇಕು. ಓಂ ಅನ್ನುವಂತಹ ಸಿಂಬಲ್ನ ನೋಡಿದ ತಕ್ಷಣ ಅದಕ್ಕೆ ಶರಣಾಗಿ ತಲೆಬಾಗಿ ನಮಿಸಿ ಅದನ್ನು ಓಂ ಅಂತ ಕರೆದು ಗೌರವಿಸುವಂತೆ ನನ್ನಲ್ಲಿ ಬದಲಾವಣೆ ಆಗಬೇಕು. ಓಂಕಾರದ ಆ ಶಬ್ದ ನನ್ನ ಕಿವಿಗೆ ಬಿದ್ದಾಗ ನನ್ನಲ್ಲಿ ನಾನು ಪಾವನನಾದೆ, ಪವಿತ್ರನಾದೆ ಅನ್ನುವಂತಹ ಆ ಒಂದು ತಿಳುವಳಿಕೆ ನನ್ನಲ್ಲಿ ಮೂಡಬೇಕು. ಸೊ ದಿಸ್ ಮಸ್ಟ್ ಬಿ ಪ್ರಾಕ್ಟೀಸ್ಡ್. ಸೊ ಇಲ್ಲಿಯವರೆಗೆ ಹೇಳಿರುವಂತಹದ್ದು ಉದಾಹರಣೆಗಳ ಮೂಲಕ ಮತ್ತು ಹೇಗೆ ಇದನ್ನು ಗಳಿಸ್ಕೋಬಹುದು, ಒಂದು ಪ್ರಾಣಾಯಾಮದ ಮೂಲಕ, ಎಸ್ಪೆಷಲಿ ಭ್ರಮರಿ ಪ್ರಾಣಾಯಾಮದ ಮೂಲಕ. ಸೊ ಇದೆಲ್ಲ ಇಟ್ಸ್ ಆಲ್ ಓವರ್, ಬಟ್ ಇಟ್ ಈಸ್ ಟು ಬಿ ಪ್ರಾಕ್ಟೀಸ್ಡ್ ಇನ್ ಅವರ್ ಡೇ ಟು ಡೇ ಲೈಫ್. ದಿನನಿತ್ಯದ ನಮ್ಮ ಬದುಕಿನಲ್ಲಿ ನಾವು ಈ ಓಂ ಜೊತೆಗೆ ನಾವು ನಮ್ಮ ಸಂಪರ್ಕವನ್ನು ನಾವು ಹೆಚ್ಚು ಹೆಚ್ಚು ಮಾಡ್ಕೋತಾ ಬರಬೇಕು. ಯಾಕೆ ಅಂತಂದರೆ ಯಾರನ್ನ ನಾವು ಭಗವಂತ ಅಂತ ಕರಿತೀವಿ, ಆ ಭಗವಂತನನ್ನು ನಾವು ಹೀ ಈಸ್ ಅನಂತ ಅಂತ ಹೇಳ್ತೀವಿ. ಹೀ ಈಸ್ ಅನಂತ ಅಂತಂದ್ರೇನು? ಲಿಮಿಟ್ಲೆಸ್, ಅಂತವೇ ಇಲ್ಲ. ದೆರ್ ಈಸ್ ನೋ ಎಂಡ್ ಟು ಇಟ್. ಅಂತ ಇಲ್ಲದೆ ಇರುವಂತಹದ್ದು ಅನಂತ. ಸೊ ಭಗವಂತ ಅಂತಂದಾಗ ಅವನಿಗೆ ಲಿಮಿಟೇ ಇಲ್ಲ. ಈಗ ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ನನ್ನಲ್ಲಿ ಹಲವಾರು ಲಿಮಿಟೇಷನ್ಸ್ಗಳಿದೆ. ನನ್ನ ಶಕ್ತಿ ಸ್ವಲ್ಪ ಮಾತ್ರ, ನನ್ನ ಜ್ಞಾನ ಸ್ವಲ್ಪ ಮಾತ್ರ, ನನ್ನ ದೇಹ ಸ್ವಲ್ಪ ಮಾತ್ರ, ನನ್ನ ತೂಕ ಸ್ವಲ್ಪ ಮಾತ್ರ. ಸೊ ಎಲ್ಲವೂ ಸ್ವಲ್ಪ 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 ನನ್ನದು. ಆದರೆ ಭಗವಂತ ಅಂತ ಹೇಳಿದಾಗ there is no limit, there is no end to it. That is why he is called Ananta. Limitless is called the Ananta. ಸೊ ಭಗವಂತನನ್ನು ಹೇಗೆ ನಾವು ಅನಂತ ಅಂತ ಕರೀತೀವಿ, ಆ ರೀತಿಯಲ್ಲಿ ಈ ಓಂ ಅನ್ನುವಂತಹದ್ದು ಇಟ್ ಈಸ್ ಅನಂತ. ನಮ್ಮ ಅನುಕೂಲಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾವು ಈ ಓಂಕಾರವನ್ನು ಒಂದು ಚಿಹ್ನೆಯ ಮೂಲಕ, ಒಂದು ಶಬ್ದದ ಮೂಲಕ ನಾವು ಗುರುತಿಸೋದಕ್ಕೆ ಕಲ್ತ್ಕೊಂಡ್ವಿ. ಆದರೆ ನಮ್ಮ ಫೋಕಸ್, ನಮ್ಮ ಗಮನ ನನಗೆ ಮೂರ್ತಿ ರೂಪದಿಂದ ಭಗವಂತನನ್ನ ಆರಾಧನೆ ಮಾಡೋದಕ್ಕೆ ಸಾಧ್ಯವಾಗತ್ತೆ. ಭಗವಂತ ಅಂತ ಹೇಳಿದಾಗ ನಾನು ರಾಮ, ಕೃಷ್ಣ ಅಥವಾ ಶಿವ ಅಂತ ಹೇಳಿದಾಗ ಅವನನ್ನು ನಾನು ಪೂಜೆ ಮಾಡೋದಕ್ಕೆ ಯಾವಾಗ ಸಾಧ್ಯವಾಗತ್ತೆ ಅಂತಂದರೆ, ನನಗೆ ಸಗುಣ ಮೂರ್ತಿ ಬೇಕು. ನಾನು ಅಲಂಕಾರ ಮಾಡಬೇಕು ಅಂತಂದ್ರೆ ನನ್ನ ಮುಂದೆ ಒಂದು ವಿಗ್ರಹ ಇರಬೇಕು, ರಾಮನ ವಿಗ್ರಹ ಇರಬೇಕು, ಕೃಷ್ಣನ ವಿಗ್ರಹ ಇರಬೇಕು. ಯಾಕೆ ಅಂತಂದರೆ ಸಗುಣ ರೂಪದಲ್ಲಿ ನಾನು ಭಗವಂತನನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಸಗುಣ ರೂಪಿ ಆ ರಾಮನಿಗೆ ನಾನು ಹಾರವನ್ನು ಹಾಕ್ತೀನಿ, ವಸ್ತ್ರವನ್ನು ಉಡಿಸ್ತೀನಿ, ಅಭಿಷೇಕವನ್ನು ಮಾಡ್ತೀನಿ, ನೈವೇದ್ಯವನ್ನು ಮಾಡ್ತೀನಿ, ಆರತಿಯನ್ನು ಮಾಡ್ತೀನಿ. ಅವನ ಆ ಮುದ್ದು ಮುಖವನ್ನು ನಾನು ಕಣ್ತುಂಬ ತುಂಬಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಅಂತಂದರೆ, ನನಗೆ ಸಗುಣ ರೂಪದಲ್ಲಿ ಭಗವಂತನನ್ನು ನೋಡೋದಕ್ಕೆ ಆಸೆ. ಆದರೆ ತುಂಬ ಸಾಧನೆ ಮಾಡಿರುವಂತಹ ಒಬ್ಬ ಸಾಧಕ, ಅವನಿಗೆ ಸಗುಣ ಇಷ್ಟ ಇಲ್ಲ, ನಿರ್ಗುಣ, ನಿರಾಕಾರ. ಭಗವಂತ ಅವನು ರಾಮ ಅಂತನೋ, ಕೃಷ್ಣ ಅಂತನೋ, ಶಿವ ಅಂತನೋ ಅವನ ಮನಸ್ಸಿನಲ್ಲಿ ಆಕಾರವನ್ನು ಕೂಡ ತಂದುಕೊಳ್ಳೋದಿಲ್ಲ ಅವನು. ನಾವು ಶಿವ ಅಂದ ತಕ್ಷಣ ಶಿವ ಹೇಗಿರ್ತಾನೆ ಅನ್ನೋಂತಹದ್ದು ನಾವು ಕಣ್ಣು ಮುಚ್ಚಿಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ. ಆದರೆ ನಿರ್ಗುಣ ಉಪಾಸನೆ ಮಾಡುವಂತಹ ಒಬ್ಬ ಭಕ್ತನ ಮನಸ್ಸಿನಲ್ಲಿ ಶಿವ ಅಂತಂದಾಗ ಅಥವಾ ರಾಮ ಅಂತಂದಾಗ ಅಲ್ಲಿ ಯಾವುದೇ ಒಂದು ವಿಗ್ರಹ ಅಥವಾ ಮೂರ್ತಿಯ ಕಲ್ಪನೆ ಅವನಿಗೆ ಸಿಗೋದಿಲ್ಲ. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ದಟ್ ಹಿ ಕ್ಯಾನ್ ವರ್ಷಿಪ್ ವಿತೌಟ್ ಎನಿ ಆಕಾರ. ದಟ್ ಈಸ್ ಕಾಲ್ಡ್ ನಿರ್ಗುಣ ನಿರಾಕಾರ ಉಪಾಸನೆ. ಆದರೆ ನನಗೆ ಅಷ್ಟು ಶ್ರದ್ಧೆ ಇಲ್ಲ, ಅಷ್ಟು ಫೋಕಸ್ ಮಾಡೋಕ್ಕಾಗದೇ ಇಲ್ಲ. ರಾಮ ಅಂತ ಹೇಳಿದಾಗ ಒಂದು ವಿಗ್ರಹ ಇದ್ದರೆ ನಾನು ತನ್ಮಯನಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ.
ಕೈ ಮುಗಿತೀನಿ, ಏನೋ ಮಾಡ್ತೀನಿ, ನನಗೆ ತೋಚಿದಂಗೆ ಭಕ್ತಿಯನ್ನು ಮಾಡ್ತೀನಿ, ಬಿಕಾಸ್ ದಟ್ ವಿಗ್ರಹ ಈಸ್ ಇನ್ ಫ್ರಂಟ್ ಆಫ್ ಮೀ. ಆದರೆ ನಿರಾಕಾರ ಉಪಾಸನೆಯನ್ನು ಮಾಡ್ತೀನಿ ಅಂತಂದಾಗ ಆ ರಾಮ ಅಥವಾ ಕೃಷ್ಣ ಅಂತ ಹೇಳಿ ಅಲ್ಲಿ ಒಂದು ವಿಗ್ರಹ ಇಲ್ಲ, ಮನಸ್ಸಿನಲ್ಲಿ ರೂಪವೂ ಇಲ್ಲ ಅಂತಂದಾಗ ಆ ಶ್ರದ್ಧೆ ಕೇವಲ ಆ ರಾಮ, ಕೃಷ್ಣ ಅಥವಾ ಶಿವನನ್ನ ಸಂಪೂರ್ಣವಾಗಿ ಸಾಕ್ಷಾತ್ಕಾರ ಮಾಡಿಕೊಂಡಿರುವಂತಹ ಒಬ್ಬ ಯೋಗಿಗೆ ಇಟ್ ಈಸ್ ಪಾಸಿಬಲ್ ದಟ್ ಹಿ ಕ್ಯಾನ್ ವರ್ಷಿಪ್ ವಿತೌಟ್ ದಿ ಫಾರ್ಮ್. ಸೊ ಈ ರೀತಿಯಲ್ಲಿ ಇಲ್ಲಿ ಓಂ ಅಂತ ಹೇಳಿದಾಗ ಈ ಓಂ ಅನ್ನುವಂತಹದ್ದು ಸಗುಣ ರೂಪಿನ ಅಥವಾ ನಿರ್ಗುಣ ನಿರಾಕಾರ ರೂಪನ ಓಂ ಅನ್ನುವಂತಹದ್ದು. ಯಾಕೆ ಅಂತಂದ್ರೆ ಓಂ ಅನ್ನುವಂತಹದ್ದನ್ನ ಒಂದು ಸಿಂಬಲ್ ಅಂತ ಹೇಳಿದ್ವಿ, ಓಂ ಅನ್ನುವಂತಹದ್ದನ್ನ ಒಂದು ಸೌಂಡ್ ಅಂತ ಹೇಳಿದ್ವಿ, ಓಂ ಅನ್ನುವಂತಹದ್ದನ್ನ ಒಂದು ಭಗವಂತ ಅಂತ ಹೇಳಿದ ಮೇಲೆ ಈ ಓಂ ಅನ್ನುವಂತಹದ್ದು ಸಗುಣನ ಅಥವಾ ನಿರ್ಗುಣ ನಿರಾಕಾರನ ಯಾವುದು ಅಂತಂದರೆ, ಯಾವ ರೀತಿಯಲ್ಲಿ ನೀನು ಉಪಾಸನೆಯನ್ನು ಮಾಡ್ತೀಯ, ಯಾವ ರೀತಿಯಲ್ಲಿ ಓಂ ನಾಮವನ್ನು ನೀನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತೀಯ, ಆ ರೀತಿಯಲ್ಲಿ ಅಂತಹದ್ದನ್ನು ಈ ಓಂ ನಿನಗೆ ತಂದುಕೊಡುತ್ತೆ. ನೀನು ಸಗುಣ ರೂಪಿಯಿಂದ ಭಗವಂತನನ್ನ ಉಪಾಸನೆ ಮಾಡ್ತೀನಿ ಅಂತಂದಾಗ ದಿಸ್ ಓಂ ವಿಲ್ ಗಿವ್ ಯು ಸಗುಣ ರೂಪಿ ಭಗವಂತ. ಇಲ್ಲ ನಾನು ನಿರಾಕಾರ ನಿರ್ಗುಣ ನಿರಾಕಾರ ಆ ಒಂದು ಉಪಾಸನೆಯನ್ನು ಮಾಡ್ತೀನಿ ಅಂತಂದಾಗ ದ ಸೇಮ್ ಓಂ will give you the power to worship or do the upasana without any akara. That is the power of Om. So how it is possible? It is possible because of the focus. ನಿನ್ನ ಗಮನವನ್ನು ನೀನು ಎಷ್ಟು ಗಟ್ಟಿಯಾಗಿ ಇಟ್ಕೋತೀಯ, ದೃಢವಾಗಿ ಇಟ್ಕೋತೀಯ, ಆ ರೀತಿಯಲ್ಲಿ ಓಂ ಅನ್ನುವಂತಹದ್ದು ನಿನಗೆ ಬೇಕಾಗಿರುವಂತಹದ್ದನ್ನು ಕೊಡುತ್ತೆ. ಸಗುಣ ರೂಪವನ್ನು ಕೊಡುತ್ತೆ, ನಿರ್ಗುಣ ನಿರಾಕಾರವನ್ನು ಬೇಕಾದರೂ ಅದು ಕೊಡುತ್ತೆ. ಸೊ ಓಂಗೆ ಅಥವಾ ಈ ಫೋಕಸ್ ಅಂತ ಹೇಳಿದಾಗ ಇದಕ್ಕೆ ಇಷ್ಟು ಶಕ್ತಿ ಇರೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಬಟ್ ವಿ ಪ್ರಾಕ್ಟೀಸ್ ಈ ಓಂಕಾರವನ್ನು ನಾವು ಚಾಂಟ್ ಮಾಡುವಾಗ ಈ ಭ್ರಮರಿ ಪ್ರಾಣಾಯಾಮ ಅಂತ ಹೇಳಿ ಎಸ್ಪೆಷಲಿ ಆ ಮೂಲಕ ಓಂಕಾರವನ್ನು ನಾವು ಸಾಕ್ಷಾತ್ಕಾರ ಮಾಡಿಕೊಂಡಾಗ ದಿಸ್ ಭ್ರಮರಿ ಪ್ರಾಣಾಯಾಮ ಏನು ಮಾಡುತ್ತೆ ಅಂತಂದರೆ ಇಟ್ ವಿಲ್ ಫಿಕ್ಸ್ ಅವರ್ ಬಾಡಿ ಅಂಡ್ ಮೈಂಡ್. ಯಾವ ರೀತಿಯಲ್ಲಿ ಅಂತಂದರೆ ದ ಎಂಟೈರ್ ನರ್ವಸ್ ಸಿಸ್ಟಮ್ ಏನಿರುತ್ತೆ ಇಟ್ ವಿಲ್ ವರ್ಕ್ ಇನ್ ಎ ವೆರಿ ಸಿಸ್ಟಮ್ಯಾಟಿಕ್ ವೇ. ನೀನು ಸಗುಣ ರೂಪಿಯನ್ನು ಇಷ್ಟಪಡ್ತಾ ಇದ್ರೆ ನಿನ್ನ ನರ್ವಸ್ ಸಿಸ್ಟಮ್ನ ಅದು ಸ್ಟಿಮ್ಯುಲೇಟ್ ಮಾಡಿ ನಿನಗೆ ಸಗುಣ ರೂಪಿ ಭಗವಂತನನ್ನ ಹೆಚ್ಚು ಉಪಾಸನೆ ಮಾಡೋದಕ್ಕೆ ಬೇಕಾಗಿರುವಂತಹ ಶ್ರದ್ಧೆಯನ್ನು ದಿಸ್ ಓಂಕಾರ ಅಲಾಂಗ್ ವಿತ್ ದಿ ಭ್ರಮರಿ ಪ್ರಾಣಾಯಾಮ ವಿಲ್ ಗಿವ್ ಯು ದಿ ಪವರ್. ಇಲ್ಲ ನಾನು ಸಗುಣ ರೂಪದಿಂದ ನಾನು ಉಪಾಸನೆ ಮಾಡೋದಿಲ್ಲ, ನನಗೆ ಭಗವಂತ ಅಂತಂದಾಗ ಅಲ್ಲಿ ರಾಮ ಕೃಷ್ಣ ಶಿವ ಅಂತ ನಾನು ಹೆಸರುಗಳು ಕೂಡ ಹೇಳೋದಿಲ್ಲ. ಹಿ ಈಸ್ ಭಗವಾನ್, ದಟ್ಸ್ ಆಲ್. ಹೂ ಈಸ್ ಯುವರ್ ಭಗವಾನ್ ಅಂತಂದ್ರೆ ಹಿ ಈಸ್ ಭಗವಾನ್, ದಟ್ಸ್ ಆಲ್. ಸೊ ಅಂತಹ ಭಗವಂತನನ್ನ ನೀನು ಪೂಜೆ ಮಾಡೋದಕ್ಕೆ ಉಪಾಸನೆ ಮಾಡೋದಕ್ಕೆ ಸಾಧ್ಯನಾ ಅಂತಂದ್ರೆ ಅಗೇನ್ ದಿಸ್ ಓಂಕಾರ ಅಲಾಂಗ್ ವಿತ್ ದಿ ಭ್ರಮರಿ ಪ್ರಾಣಾಯಾಮ ಇಟ್ ವಿಲ್ ಸ್ಟಿಮ್ಯುಲೇಟ್ ಯುವರ್ ನರ್ವಸ್ ಸಿಸ್ಟಮ್ ಅಂಡ್ ಇಟ್ ವಿಲ್ ಗಿವ್ ಯು ದಿ ಪವರ್ ಟು ಫೋಕಸ್ ಆನ್ ದಿ ನಿರಾಕಾರ. ಯಾವ ರೂಪವೂ ಇಲ್ಲದಂತೆ ಭಗವಂತನನ್ನ ಹೇಗೆ ನೀನು ಇಷ್ಟಪಟ್ಟು ಉಪಾಸನೆ ಮಾಡೋದಕ್ಕೆ ಸಾಧ್ಯವೋ ಆ ರೀತಿಯಲ್ಲಿ ಉಪಾಸನೆ ಮಾಡೋದಕ್ಕೆ ಬೇಕಾಗುವಂತಹ ಶ್ರದ್ಧೆ, ಭಕ್ತಿ ಮತ್ತು ಶಕ್ತಿಯನ್ನು ಈ ಓಂ ಅಲಾಂಗ್ ವಿತ್ ದಿ ಭ್ರಮರಿ ಪ್ರಾಣಾಯಾಮ ಅದು ಕೊಡುತ್ತೆ. ಯಾಕೆ ಭ್ರಮರಿ ಪ್ರಾಣಾಯಾಮ ಇದು ಕೊಡುತ್ತೆ ಅಂತಂದರೆ ಆ ಭ್ರಮರಿ ಪ್ರಾಣಾಯಾಮದಲ್ಲಿ ಒಂದು ಫೋಕಸ್ ಹೇಗಿರುತ್ತೆ ಅಂತಂದರೆ ಇಟ್ ವಿಲ್ ರೀಸೆಟ್ ಅವರ್ ನ್ಯೂರಲ್ ನರ್ವಸ್ ಸಿಸ್ಟಮ್. ನ್ಯೂರಲ್ ಪಾತ್ಗಳೆಲ್ಲ ಇಟ್ ವಿಲ್ ರೀಫಿಕ್ಸ್. ಇನ್ನು ಸಾಧ್ಯವೇ ಇಲ್ಲ ಅಂತ ನಾವು ಕೈ ಬಿಟ್ಟಿರುವಂತಹದ್ದು ಕೂಡ ಇಟ್ ವಿಲ್ ಫಿಕ್ಸ್. ಯು ವಿಲ್ ಗೆಟ್ ಇಟ್ ಬ್ಯಾಕ್. ಮರ್ತೇ ಬಿಟ್ಟಿರ್ತೀವಿ ಅಂತಹದ್ದು ಕೂಡ ಇಟ್ ಈಸ್ ಪಾಸಿಬಲ್. ಸೊ ಹೀಗೆ ಅನೇಕ ಸಿದ್ಧಿಗಳು ಕೂಡ ನಮಗೆ ಸಿಗುತ್ತೆ. ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮಲ್ಲಿ ಬಿ ಪಿ ಜಾಸ್ತಿ ಇರುತ್ತೆ,
ಎಷ್ಟು ಔಷಧಿ ತೊಗೊಂಡ್ರೂ ಕಡಿಮೆ ಆಗೋದೇ ಇಲ್ಲ. ಔಷಧಿ ತೊಗೊಳ್ಳಿಲ್ಲ ಅಂತಂದರೆ ಮತ್ತಷ್ಟು ಪ್ರಾಬ್ಲಮ್ಮೇ. ಔಷಧಿ ತೊಗೊಂಡ್ರೂ ಕೂಡ ಒಂದು ಲೆವೆಲಲ್ಲಿ. ಆದರೆ ಈ ರೀತಿ ಪ್ರಾಣಾಯಾಮ ಎಲ್ಲ ಮಾಡಿದಾಗ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ನು, ಮನಸ್ಸಿನ ಒಂದು ಸಮಾಧಾನಕರ ಸ್ಥಿತಿ ಮತ್ತು ನಾವು ಆತ್ಮವನ್ನೇ ನಂಬಿ ಅಂತಂದರೆ ನಮ್ಮನ್ನೇ ನಾವು ನಂಬಿ ಆತ್ಮವಿಶ್ವಾಸ ಅಂತ ಹೇಳ್ತೀವಿ. ಆ ರೀತಿ ಈ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮಲ್ಲಿ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಸಾಕಷ್ಟು ದೂರ ಹೊರಟೋಗುತ್ತೆ. ರಾಮಕೃಷ್ಣಾಶ್ರಮದಲ್ಲಿ ಸ್ವಾಮಿ ನರಸಿಂಹಾನಂದ ಅಂತ ಒಬ್ಬರು ಸ್ವಾಮೀಜಿ, ಹೈದ್ರಾಬಾದಲ್ಲಿ 40 ಜನ ಬ್ಲಡ್ ಪ್ರೆಷರ್ ಇರುವಂತಹ ಪೇಷಂಟ್ಸ್ಗಳನ್ನ 30 ದಿನ ಪ್ರಾಣಾಯಾಮ ಮಾಡಿಸಿ ಆಮೇಲೆ ಡಾಕ್ಟರ್ಸ್ನ ಕರೆಸಿ ಅವ್ರಿಗೆ ಚೆಕ್ ಮಾಡಿದಾಗ ಅವ್ರು 10 ದಿವಸ ಹೋಗಿರುತ್ತೆ ಔಷಧಿ ನಿಲ್ಲಿಸಿ. ಅಷ್ಟು ಪರ್ಫೆಕ್ಟ್ ಇದಕ್ಕೆ ತಂದಿರುತ್ತೆ. ಸೊ ದಟ್ ಈಸ್ ದಿ ಪವರ್ ಆಫ್ ಪ್ರಾಣಾಯಾಮ. ಸೊ ಮಾಮೂಲಿ ಪ್ರಾಣಾಯಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತಂದ ಮೇಲೆ ಈ ಯೋಗಿಕ್ ಪ್ರಾಕ್ಟೀಸ್ ಅಂತ ಹೇಳಿ ಈ ಭ್ರಮರಿ ಪ್ರಾಣಾಯಾಮ ಅನ್ನುವಂತಹದ್ದು ಮತ್ತಷ್ಟು ನಮಗೆ ಶಕ್ತಿಯನ್ನು ಒದಗಿಸುತ್ತೆ. ಹೀಗೆ ಅನೇಕ ರೀತಿಯ ಸಿದ್ಧಿಗಳು ಅಂತಂದರೆ ಯಾವುದು ನಮಗೆ ಸಾಧ್ಯವೇ ಇಲ್ಲ. ಔಷಧಿ ತಗೊಳ್ಳದೆ ಹೋದರೆ BP ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಅಂದ್ಕೊಂಡಿರೋಂತಹದ್ದು ಕೂಡ ಮಾಯ ಆಗುವಂತಹ ಚಾನ್ಸಸ್ ಇದೆ. ಇಟ್ ಡಿಪೆಂಡ್ಸ್ ಎಷ್ಟು ತೀವ್ರವಾಗಿ ನೀ ಅದನ್ನು ಅನುಷ್ಠಾನಕ್ಕೆ ತರ್ತೀಯ ಅದ್ರ ಮೇಲೆ ಅದು ಡಿಪೆಂಡ್ ಆಗಿದೆ. ಸೊ ಹೀಗೆ ಅನೇಕ ಸಿದ್ಧಿಗಳು ಕೂಡ ಇಟ್ ಕ್ಯಾನ್ ಹ್ಯಾಪನ್. ನಮ್ಮ ತೀವ್ರತೆ ಅದಕ್ಕೆ ಅನುಗುಣವಾಗಿ ನಾವು ಫಲವನ್ನು ನಿರೀಕ್ಷಿಸಬಹುದು. ಸೊ ಇಲ್ಲಿ ವೇದಾಂತ ಮತ್ತು ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಯಾವುದಕ್ಕಾಗಿ ನಾವು ನಮ್ಮ ಇಡೀ ಜೀವಮಾನವನ್ನು ಸಾಧನೆಗಾಗಿ ಮುಡುಪಾಗಿಟ್ಟಿರ್ತೀವಿ ಅದರ ಉದ್ದೇಶನೇ ದಿಸ್ ಓಂ. ಸೊ ಹೀಗೆ ಓಂ ಈಸ್ ಎವ್ರಿಥಿಂಗ್. ದಿಸ್ ಓಂ ಈಸ್ ನಥಿಂಗ್ ಬಟ್ ದಿ ಭಗವಂತ. ಹೀ ಈಸ್ ಸಗುಣ ಬ್ರಹ್ಮ ಅಂಡ್ ಅಟ್ ದಿ ಸೇಮ್ ಟೈಮ್ ಹೀ ಈಸ್ ನಿರ್ಗುಣ ನಿರಾಕಾರ ಬ್ರಹ್ಮ. ಸೊ ದಿಸ್ ಓಂ ಅನ್ನುವಂಥದ್ದು ಇಟ್ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ, ಇಟ್ ಹ್ಯಾಸ್ ಗಾಟ್ ದಿ ಸ್ಟ್ರೆಂತ್ ದಟ್ ಕ್ಯಾನ್ ಡೆಲಿವರ್ ಯು ಎನಿಥಿಂಗ್. ನಿನಗೆ ಏನೆಲ್ಲ ಬೇಕು ಅಂತ ಆಸೆಗಳಿದೆ ಅವೆಲ್ಲವನ್ನು ಪೂರೈಸುತ್ತೆ. ಇಲ್ಲಿ ನಚಿಕೇತನ ಪ್ರಶ್ನೆ ಏನು ಅಂತಂದರೆ, ಆತ್ಮಜ್ಞಾನವನ್ನು ಕುರಿತು ಪ್ರಶ್ನೆ ಮಾಡಿದಾಗ ಅವನು ಕೇಳಿರ್ತಾನೆ ನಚಿಕೇತ, ಧರ್ಮ ಅಧರ್ಮಕ್ಕಿಂತ ಭಿನ್ನವಾಗಿರುವಂತಹದ್ದು, ಭೂತ ಭವಿಷ್ಯಕ್ಕಿಂತ ಭಿನ್ನವಾಗಿರುವಂತಹದ್ದು, ಕಾರ್ಯ ಕಾರಣಕ್ಕಿಂತ ಭಿನ್ನವಾಗಿರುವಂತಹ ಒಂದು ಸತ್ಯ ನಿನಗೆ ಗೊತ್ತಿದ್ದ ಪಕ್ಷದಲ್ಲಿ ಮತ್ತು ಅದು ನಿನಗೆ ಅನುಭವ ಆಗಿದೆ ಅನ್ನುವಂತಹದ್ದಾದರೆ ಆ ಅನುಭವವನ್ನು ನನಗೆ ತಿಳಿಸು ಅಂತ ನಚಿಕೇತ ಕೇಳಿರ್ತಾನೆ. ಸೊ ಆಗ ಯಮಧರ್ಮರಾಜ ನಚಿಕೇತನಿಗೆ ಹೇಳ್ತಾನೆ, ಎಸ್, ಅಂತಹದ್ದು ಒಂದು ಸತ್ಯ ಇದೆ, ಅಂತಹ ಒಂದು ವಿಚಾರ ಇದೆ, ಅದನ್ನು ನನಗೆ ತಿಳಿಸ್ತೀನಿ, ಅಂಡ್ ದಟ್ ಈಸ್ ಕಾಲ್ಡ್ ದಿ ಓಂ ಅಂತ ಹೇಳಿ, ಓಂ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಹೀಗೆ ಸಂಪೂರ್ಣವಾಗಿ ಆಲ್ ಡೀಟೇಲ್ಸ್ ನಚಿಕೇತನಿಗೆ ಕೊಡ್ತಾನೆ. ಮತ್ತಷ್ಟು ವಿಚಾರ ಇದೆ. ಓಂ ಅನ್ನುವಂತಹದ್ದು ಇಲ್ಲಿಗೆ ಅಲ್ಲ, ಮತ್ತಷ್ಟು ವಿಚಾರ ಇದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣ.